ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾಘ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾಪಡ್ ಬಾಯ್ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಅಮೃತ ಬಿಂದು ಮಹೋತ್ಸವ ನಡೀತಾ ಇದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ ಜನವರಿ 16ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಜನವರಿ 31ನೇ ತಾರೀಕಿನವರೆಗೆ ನಡೆಯುತ್ತೆ. ಅಮೃತ ಬಿಂದು ಮಹೋತ್ಸವದ ಕೊಡುಗೆ ಏನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರಿಗೆ ಅಂತ ಹೇಳಿದ್ರೆ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡ್ತೀರಿ ಮತ್ತು ಯಾವ ಪತ್ರಗಳನ್ನೆಲ್ಲ ನಾವು ಓದಿರ್ತೀವಿ ಅಂಥವರಿಗೆಲ್ಲ A&J ಹೆಲ್ತ್ ಕೇರ್ ವತಿಯಿಂದ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಆಯುರ್ವೇದಿಕ್ ಉತ್ಪನ್ನಗಳನ್ನು ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗ್ತಾ ಇದೆ A&J ಹೆಲ್ತ್ ಕೇರ್ ವತಿಯಿಂದ. ಹಾಗಾಗಿ ಖಂಡಿತವಾಗಿಯೂ ಪ್ರತಿದಿನ ಹೆಚ್ಚು ಕರೆಗಳನ್ನು ಮಾಡಿ ಹೆಚ್ಚು ಪತ್ರಗಳನ್ನು ಕೂಡ ಬರೀಬಹುದು ಅಂತ ಹೇಳ್ತಾ, ಏನು ವೀಕ್ಷಕರೇ, ನೀವು ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ಕರೆ ಮಾಡ್ಬೋದು. ನೇರವಾಗಿ ಗುರುಜಿ ಜೊತೆಗೆ ಮಾತಾಡ್ಬೋದು. 08041219999 080412199999 ಕರೆ ಮಾಡಿ ಗುರುಜಿ ಜೊತೆಗೆ ನೇರವಾಗಿ ಮಾತಾಡಿ. ಇನ್ನು ಪತ್ರಗಳನ್ನು ಬರೆಯುವಂಥವರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣರೆಗೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಚಕ್ಷುರ್ಮತಿ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಮನೋಗದ ಪ್ರಶ್ನಾತಂತ್ರ ವಿಭಾಗಕ್ಕೆ ಫೋಟೋ ಅಗತ್ಯ ಇರೋದಿಲ್ಲ. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಖಂಡಿತವಾಗಿಯೂ ಈ ವಿಳಾಸಕ್ಕೆ ನೀವು ಪತ್ರಗಳನ್ನು ಬರೀಬಹುದು. ಇನ್ನು ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕಿರುವಂಥ ಅವರ ಆಶ್ರಮದ ದೂರವಾಣಿ ಸಂಖ್ಯೆಗಳು, ಮೊದಲನೇದಾಗಿ 9485099759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳಿ, ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮಾಘಮಾಸದ ಶುಭ ಬುಧವಾರ, ಹಾಗಾಗಿ ನಾವೆಲ್ಲರೂ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನ, ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ.
ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಕಲ್ಯಾಣಾತ್ಮಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋತ ವಿಕ್ರಮಃ ಸಂಕರ್ಷಣರುದ್ಧಶ್ಚಾಜೇಷಾದ್ರಿಪತಿರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಸಹಸ್ರಜೀವೃಷಾ ಪುರುಷಾಂ ಸಹಸ್ರಾಕ್ಷ ಸಹಸ್ರಪಾದ್ ಸುಭೌಮಿಂ ವಿಶ್ವದೌಋತ್ವಾತಿಷ್ಠದಶಾಂಗುಲಂ ಪುರುಷೇ ವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಶೇಷಾನಃ. ಪದ್ಮಾನನೆ ಪದ್ಭ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುವನೋನುಕೂಲೆ ತತ್ಪಾದಪದ್ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಯ ನಮಃ. ಭಗವತೀ ನಮಃ ಶ್ರೀಮತೀ ನಮಃ ಅಂಬಾಯ ನಮಃ. ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ. ಓಂ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೇಶಿ ನಮಃ ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಮಾಘ ಮಾಸದ ಶುಕ್ಲ ಪಕ್ಷ ಈ ಶುಭ ದಿನದಂದು ಬುಧವಾರ ಮಹಾವಿಷ್ಣು ಆರಾಧನೆ ಜೊತೆಗೆ ವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ ಆರಾಧನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಮಾಘ ಮಾಸದಲ್ಲಿ ಮಾಘ ಮಾಸದ ಶುಭ ಮುಹೂರ್ತಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಘ ಮಾಸದಂದು ನಡಿಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಿದ್ರೂ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷತೆಗಳಿರ್ತಕ್ಕಂತಹ ಅರ್ಥಗರ್ಭಿತವಾಗಿರ್ತಕ್ಕಂತಹ ಈ ಮಾಸ ಇದು ಮಾಘ ಮಾಸ. ಮಾಘಸ್ನಾನ, ಮಾಘಪೂಜೆ, ವಿಶೇಷವಾಗಿರ್ತಕ್ಕಂತಹ ದಾನ ಧರ್ಮಾದಿಗಳು, ಜೊತೆಗೆ ಗೋಪ್ರಾರ್ಥನೆ, ಗೋವಿನ ಸೇವೆ ನಡೆಸ್ತಕ್ಕಂತಹದ್ದು, ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ರೀತಿ ಒಂದಷ್ಟು ಸಹಾಯಗಳನ್ನು ಮಾಡತಕ್ಕಂತಹದ್ದು,
ಹಾಗೆ ಪುಟ್ಟ ಪುಟ್ಟಾಣಿ ಮಕ್ಕಳಿಗೆ ಅವರಿಗೇ ಆದಂತಹ ಒಂದಷ್ಟು ಧರ್ಮದ ಒಂದಷ್ಟು ತಿರುವನ್ನು ತಿಳಿಸ್ತಕ್ಕಂಥದ್ದು, ಧರ್ಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಈ ಮಾಘಸ್ನಾನದ ಫಲವನ್ನು ತಿಳಿಸ್ತಕ್ಕಂಥದ್ದು ಬಹಳ ಉತ್ತಮ. ಮಾಘಸ್ನಾನ ಪುಣ್ಯಕ್ಷೇತ್ರಗಳ ದರ್ಶನ ಇನ್ನೇನು ಆಗೋಯಿಗೂ ಅಂದರೆ ಮಾಘಸ್ನಾನ ನಡೀತಾ ಇದ್ದ ಹಾಗೆ ಶಿವರಾತ್ರಿ ಬಂದೇ ಬಿಡುತ್ತೆ. ಅತ್ತ ಶಿವನ ಆರಾಧನೆ, ಮಾಘಸ್ನಾನ, ಮಾಘ ಭಾನುವಾರ ಮಾಘ ಮಾಸದ ಹುಣ್ಣಿಮೆ ಎರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು ಲಲಿತಾ ಬಾಲಾ ತ್ರಿಪುರ ಸುಂದರಿಯ ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ತಾಯಿ ಮಹಾಲಕ್ಷ್ಮಿ ಆರಾಧನೆ ಇದೆಲ್ಲವನ್ನು ಮಾಡ್ತಾ ಹರಿಯುವ ನೀರು, ಸಮುದ್ರ ತೀರ ಇಂತಹ ಕಡೆ ಒಂದಷ್ಟು ವಿಶೇಷವಾದಂಥ ಅನುಷ್ಠಾನಗಳನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಳ್ಳೋದಂತೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಇವತ್ತು ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಾಘ ಮಾಸದಲ್ಲಿ ಮಾಘಸ್ನಾನವನ್ನು ಮಾಡಿ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ನದಿ ಸ್ನಾನಗಳನ್ನಾಗಲಿ, ಸಮುದ್ರ ತೀರ ಸ್ನಾನಗಳನ್ನಾಗಲಿ, ತೀರ್ಥಕ್ಷೇತ್ರಗಳನ್ನಾಗಲಿ ಈ ಸಮಯದಲ್ಲಿ ದರ್ಶನ ಮಾಡತಕ್ಕಂಥದ್ದು ಇದು ಬಹಳ ವಿಶೇಷವೇ ಸರಿ. ಧನುರ್ಮಾಸ ದೇವತೆಗಳಿಗೆ ದೇವರ ಪೂಜಾ ಅನುಷ್ಠಾನಕ್ಕೆ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಷ್ಠಾನ ಆಗಬೇಕು. ಆದರೆ ಮಾಘ ಮಾಸ ಪ್ರತಿಯೊಬ್ಬ ಮನುಷ್ಯ ತಾನು ಮಾಡಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ, ಅಥವಾ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ, ಅಥವಾ ತನ್ನ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗಬೇಕಾದರೂ ಮಾಘಸ್ನಾನವನ್ನು ಮಾಡಿಕೊಂಡ್ರೆ ಸಾಕಷ್ಟು ಫಲಗಳಿದೆ. ಅದರಲ್ಲೂ ಮಾಘಸ್ನಾನದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಮಾಘಸ್ನಾನ ಸೃಷ್ಟಿ, ಪಂಚಮಿ ಮತ್ತು ರಥಸಪ್ತಮಿ, ಸೃಷ್ಟಿ, ಪಂಚಮಿ ಮತ್ತು ರಥಸಪ್ತಮಿ ಈ ಪ್ರಕಾರವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು, ಅದರಲ್ಲೂ ರಥಸಪ್ತಮಿ ಎಂದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾ ಆ ಶುಭ ದಿನ ಹರಿವ ನೀರು, ಪುಣ್ಯ ನದಿ ಅಥವಾ ಕೋನೇರಿ ಅಂತಲೋ, ಕಲ್ಯಾಣಿ ಅಂತಲೋ ಅಥವಾ ತೀರ್ಥಕ್ಷೇತ್ರಗಳಂತಲೋ ಇಂತಹ ಕಡೆ ಸ್ನಾನಕ್ಕೆ ಹೋಗ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ. ರಥಸಪ್ತಮಿ ಸೂರ್ಯ ರಥವನ್ನೇರ್ತಕ್ಕಂಥ ದಿನ. ಸೂರ್ಯ ರಥವನ್ನೇರುವಂತಹ ಆ ಶುಭ ದಿನದಂದು ಹರಿಯುವ ನೀರು ಅಥವಾ ಸಮುದ್ರ ಅಥವಾ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಿ ಅಲ್ಲಿಗೆ ಎಳ್ಳು ಬೆಲ್ಲವನ್ನು ಆ ಸಾನ್ನಿಧ್ಯದಲ್ಲೇ ದೇವರಿಗೆ ನೈವೇದ್ಯ ಮಾಡಿ ಅಂದು ಎಳ್ಳು ಬೆಲ್ಲವನ್ನು ಎಲ್ಲರೂ ಹಂಚುವಂಥದ್ದಿರುತ್ತೆ. ಸಂಕ್ರಾಂತಿಯ ಆ ವಿಶೇಷವಾಗಿರ್ತಕ್ಕಂಥ ಎಳ್ಳು ಬೆಲ್ಲವನ್ನು ಈಗ ಬರ್ತಕ್ಕಂಥ ರಥಸಪ್ತಮಿಯವರೆಗೂ ಮಾತ್ರ ಅವಕಾಶ ಇರತಕ್ಕಂಥದ್ದು. ನೋಡಿ, ಎಳ್ಳು ಬೆಲ್ಲ ಕೊಡುವುದು ವರ್ಷಕ್ಕೆ ಒಂದಾವರ್ತಿ, ವರ್ಷಕ್ಕೆ ಒಂದು ಸರ್ತಿ ಮಾತ್ರ. ಕುಟುಂಬಗಳಲ್ಲಿರ್ತಕ್ಕಂಥ ಹಿರಿಯರಿಗಾಗಲಿ ಕಿರಿಯರಿಗಾಗಲಿ ಸಂಬಂಧಿಕರಿಗಾಗಲಿ ಸಂಬಂಧವನ್ನು ಗಟ್ಟಿಪಡಿಸುವಂಥದ್ದಾಗಲಿ ಅಥವಾ ಯಾರೊಬ್ಬರ ಮನೆಗೆ ಬರ್ತಕ್ಕಂಥವರಾದರೂ ಮನೆಯಲ್ಲಿರ್ತಕ್ಕಂಥ ಎಳ್ಳು ಬೆಲ್ಲವನ್ನು ಈ ಒಂದು ಸಂಕ್ರಾಂತಿ ಪುರುಷನ ಆರಾಧನೆ ಮಾಡಿದ ನಂತರ ಬರ್ತಕ್ಕಂಥ ರಥಸಪ್ತಮಿಯವರೆಗೂ ಮಾತ್ರ. ರಥಸಪ್ತಮಿ ಸೂರ್ಯ ರಥವನ್ನೇರಿದ ನಂತರ ಆ ಶುಭ ದಿನಕ್ಕೆ ಮಾತ್ರ ಸೀಮಿತ ಎಳ್ಳು ಬೆಲ್ಲ ಹಂಚುವಂಥದ್ದು. ಅದಾದ ನಂತರ ಎಳ್ಳು ಬೆಲ್ಲವನ್ನು ಕೈಗೆ ಕೊಡುವಂಥದ್ದಲ್ಲ, ಕೊಡಬಾರ್ದು ಎಂಬತಕ್ಕಂಥದ್ದು ಒಂದಷ್ಟು ಪದ್ಧತಿಗಳಿದೆ. ಆದರೆ ಎಲ್ಲೇ ದೂರಭಾರ ಇದ್ದರೂ ಈ ರಥಸಪ್ತಮಿಯವರೆಗೂ ಮಾತ್ರ ನೀವು ಎಳ್ಳು ಬೆಲ್ಲವನ್ನು ಕೊಟ್ಟು ಬರುವಂತಹದ್ದು ಒಂದಷ್ಟು ಪ್ರಕ್ರಿಯೆ ಇದೆ, ಪದ್ಧತಿ ಇದೆ. ಇವತ್ತಿಗೂ ತುಂಬ ಜನ ಮನೆಗಳಲ್ಲಿ ಇದನ್ನು ವಾಡಿಕೆಯಾಗಿ ಇಟ್ಕೊಂಡಿದ್ದಾರೆ. ರಥಸಪ್ತಮಿ ಆ ಶುಭ ದಿನದಿಂದ ಸೂರ್ಯ ರಥವನ್ನೇರ್ತಾನೆ, ಬಿಸಿಲಿನ ತಾಪಮಾನ ಸಾಕಷ್ಟು ಎದುರಾಗುತ್ತೆ. ಈಗೇನು ತಂಪಿದೆಯೋ ಆ ತಂಪು ನಿಧಾನಕ್ಕೆ ಹೋಗುತ್ತೆ. ಹಾಗೆ ಸೂರ್ಯ ರಥವನ್ನೇರಿ ಮಾಧ್ಯಾಹ್ನಿಕದ ಬಿಸಿಲು ಜಾಸ್ತಿ ಇರುತ್ತೆ. ಆದರೆ ಚಳಿ ಎಂಬತಕ್ಕಂಥದ್ದು ಮಾತ್ರ ಸಂಜೆ ಆಗ್ತಾ ಇದ್ದಂಗೆ, ಚಂದ್ರ ಉದಯಿಸುವಂಥ ಕಾಲ, ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಕಾಲ, ಅತಿಯಾದಂಥ ತಂಪು, ಇಬ್ಬರಿ ಬೀಳುವಂಥದ್ದು, ಮೈ ಕೊರೆತಕ್ಕೆ ಚರ್ಮ ಹೊಡಿತಕ್ಕಂಥದ್ದು ಇವೆಲ್ಲವೂ ನಡೆಯುತ್ತೆ. ಇದು ಪ್ರಕೃತಿ ತತ್ವವಾಗಿ ಆಗುವಂಥದ್ದು. ಈ ಪಂಚಭೂತಗಳಲ್ಲಿ ಪ್ರತಿಯೊಬ್ಬರು ಸಹಿತ ತಿಳ್ಕೊಳ್ಬೇಕಾದಂಥ ವಿಚಾರಗಳು ಸಾಕಷ್ಟು ಇದೆ. ಹಾಗಾಗಿ ಮಾಘಸ್ನಾನ ಅದಾದ ನಂತರ ಬರ್ತಕ್ಕಂತಹ ಪುಣ್ಯ ದಿನಗಳು ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೈ ಚರ್ಮ ಹೊಡೆಯುವುದರಿಂದಲೇ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ಖಾದ್ಯಗಳಾಗಿ ಮಾಡಿಕೊಂಡು ಊಟ ಮಾಡುವಂಥ ಪದ್ಧತಿ ಇದೆ. ಹಾಗೆ ಸಂಕ್ರಾಂತಿ ಪುರುಷನ ಆರಾಧನೆ ಆಯಿತು, ಬರ್ತಕ್ಕಂಥ ರಥಸಪ್ತಮಿವರೆಗೂ ಎಳ್ಳು ಬೆಲ್ಲವನ್ನು ಹಂಚಿದ್ದಾಯಿತು. ಇನ್ನು ರಥಸಪ್ತಮಿ ಬಂತು ಅಂದರೆ ಸೂರ್ಯದೇವರನ್ನ ಪ್ರಾರ್ಥನೆ. ಆ ಶುಭ ದಿನ ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನ ಅಂದರೆ ರಥಸಪ್ತಮಿ ಎಂದು ಮಾಧ್ಯಾಹ್ನಿಕ 12 ಗಂಟೆಗೆ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಸೂರ್ಯನ ತಾಪಮಾನ ಸಾಕಷ್ಟು ಆಗೋದ್ರಿಂದ ಪ್ರತಿಯೊಬ್ಬರ ಆರೋಗ್ಯದಲ್ಲೂ ಒಂದಷ್ಟು ಏರುಪೇರು ಆಗ್ತಾನೆ ಇರುತ್ತೆ. ಆದರೂ ಈ ಸಾಮಾನ್ಯಕ್ಕೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಅತಿಯಾದಂಥ ಚಳಿನೂ ತಡಿಲಿಕ್ಕಾಗಲ್ಲ, ಅತಿಯಾದಂಥ ಬಿಸಿಲು ತಡಿಲಿಕ್ಕಾಗಲ್ಲ. ಏನೇ ಆದರೂ ಈ ಹವಾಮಾನ ಅಂತಕ್ಕಂಥದ್ದು ಬಿಸಿಲು, ಮಳೆ ಮತ್ತು ತಂಪಾದಂಥ ಗಾಳಿ ಇದೆಲ್ಲದರ ಮಧ್ಯದಲ್ಲಿ ನಾವು ಇರಬೇಕಾದ್ರೆ ಆಯಾ ಋತುಗಳಲ್ಲಿ ಬರ್ತಕ್ಕಂಥ ಭಗವಂತನ ಪ್ರಾರ್ಥನೆ ಮತ್ತು ಆ ಋತುಗಳಲ್ಲಿ ನಾವು ಆಹಾರವನ್ನು ಸ್ವೀಕರಿಸುವಂಥ ಕ್ರಮ, ಆಹಾರ ಪದ್ಧತಿ ಇದೆಲ್ಲವನ್ನು ಸಹಿತ ಸರಿಯಾಗಿ ತಿಳ್ಕೊಳ್ಬೇಕು. ಇದು ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರು ದೊಡ್ಡವರು ಇದೆಲ್ಲವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳೇನಾಗ್ತದೆ, ಆಹಾರದ ನಿಯಮವೂ ಇಲ್ಲ, ಆರೋಗ್ಯಕ್ಕೆ ಬೇಕಾದಂತಹ ಒಂದಷ್ಟು ರಹಸ್ಯಗಳೂ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಯಾರ ಮಾತು ಯಾರು ಆಲಿಸೋದೇ ಬಹಳ ಕಷ್ಟವಾಗ್ತಾ ಇದೆ. ಒಬ್ಬರನ್ನೊಬ್ಬರು ಮಾತನ್ನು ಆಲಿಸಿ
ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಹಿರಿಯರು ಹೇಳುವಂಥ ಮಾತಿಗೆ ನಾವು ಹೇಗೆ ಕಟ್ಟು ಬೀಳಬೇಕು, ಯಾವ ಪ್ರಕಾರವಾಗಿದ್ದರೆ ಅದರ ಅನುಷ್ಠಾನ ಕ್ರಮಬದ್ಧವಾಗಿರುತ್ತೆ, ಇದೆಲ್ಲದರ ಬಗ್ಗೆ ನಾವು ಚಿಂತಿಸಬೇಕು. ಆ ಚಿಂತನೆಗಳೇ ಇಲ್ಲ ಅಂದರೆ ಆಗುವಂಥ ವ್ಯತ್ಯಾಸ ಸಾಕಷ್ಟು ಎದುರಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಗಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಾಘ ಸ್ನಾನ ತಿರುಮಲ ತಿರುಪತಿ ಆಸ್ಥಾನದಲ್ಲಂತೂ ಶ್ರೀ ಮಹಾವಿಷ್ಣು ಅಂದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂತಹ ಕಲಿಯುಗದ ಪ್ರತ್ಯಕ್ಷ ದೈವ ಅಂತಲೇ ಹೆಸರಾಗಿರ್ತಕ್ಕಂತಹ ಶ್ರೀನಿವಾಸ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನಕ್ಕಂತೂ ಭಕ್ತ ಸಾಗರ ಸಾಕಷ್ಟು ಯಥೇಚ್ಛವಾಗಿ ಬರ್ತಾ ಇದೆ. ಯಾಕೆಂದರೆ ಮಾಘಶುದ್ಧ ಪಂಚಮಿ ಎಂದು ಸ್ವಾಮಿಯನ್ನು ದರ್ಶನ ಮಾಡಬೇಕು. ಆ ಪಂಚಮಿಯ ಶುಭ ಮುಹೂರ್ತದಲ್ಲಿ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿ ವಸಂತ ಪಂಚಮಿ ಅಂತಲೂ ಹೇಳ್ತಾರೆ. ಈ ಒಂದು ಪಂಚಮಿ ಎಂದು ಮಹಾವಿಷ್ಣು ದರ್ಶನ ಮಾಡ್ತಕ್ಕಂಥದ್ದು, ತುಳಸಿಯನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು, ಶ್ರೀಗಂಧವನ್ನು ಸಮರ್ಪಿಸ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷ. ಹಾಗಾಗಿ ಕಲಿಯುಗದ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರ್ತಿದೆ. ಬರೀ ತಿರುಮಲಕ್ಕಷ್ಟೇ ಅಲ್ಲ, ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶ್ರೀನಿವಾಸನ ದರ್ಶನಕ್ಕೂ ಸಹಿತ ಸಾಕಷ್ಟು ಜನ ಭಕ್ತರು ಕಾತುರತೆಯಿಂದ ಕಾಯ್ತಿದ್ದಾರೆ. ಯಾಕೆಂದರೆ ಈ ಒಂದು ಮಾಘ ಮಾಸದಲ್ಲಿ ವೈಷ್ಣವರಿಗೂ ಮತ್ತು ಶೈವ ಪರಂಪರೆಯವರಿಗೂ ಇಬ್ಬರಿಗೂ ಸಮನಾದಂತಹ ಹಕ್ಕಿದೆ, ಸಮನಾದಂತಹ ಆಚರಣೆಗಳಿದೆ. ಶಿವನ ಆರಾಧನೆಯೂ ನಡೀತಿರುತ್ತೆ, ಈ ಕಡೆ ಮಹಾವಿಷ್ಣುವಿನ ಆರಾಧನೆಯೂ ನಡೀತಿರುತ್ತೆ. ಹಾಗಾಗಿ ಶಿವಕೇಶವರ ಆರಾಧನೆ ಮಾಡುವಂಥ ಶುಭಗಳಿಗೆ ಯಾವುದಾದ್ರು ಇದ್ದರೆ ಅದು ಮಾಘ ಮಾಸದಲ್ಲಿ ಮಾತ್ರ. ಹಾಗಾಗಿ ಈ ಸಂಸ್ಕಾರ, ಈ ಸಂಸ್ಕೃತಿ, ಜೊತೆಗೆ ಹಿಂದಿನ ಪರಂಪರೆ, ದೇವರ ಆರಾಧನೆ, ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ, ಇದೆಲ್ಲವೂ ಮಾಘ ಮಾಸದಲ್ಲೇ ಸಾಕಷ್ಟು ಆಗುವಂತಹದ್ದು. ತಮ್ಮ ತಮ್ಮ ಶಕ್ತಿಯಾನುಸಾರ ಮಾಘ ಮಾಸದಲ್ಲಿ ದೇವರ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ಸ್ನಾನಕ್ಕೆ ಹೊರಡುವಂಥದ್ದು. ವರ್ಷದ 365 ದಿವಸದಲ್ಲಿ ಈ ಮಾಘ ಮಾಸದ ವೈಶಿಷ್ಟ್ಯತೆಗಳೇ ಬಹಳ ವಿಶೇಷ. ಅದಕ್ಕಾಗಿ ಮಾಘ ಪುರಾಣ ಎಂಬತಕ್ಕಂಥದ್ದಿದೆ. ಆ ಪುರಾಣದಲ್ಲಿ ನಾವು ಮಾಡಿರ್ತಕ್ಕಂತಹ ತಪ್ಪಿನಿಂದ ಆಚೆ ಬರಬೇಕಾದ್ರೆ ಯಾವ ಕ್ರಮಾನುಷ್ಠಾನ ಇದೆ, ಸ್ನಾನದ ಮಾರ್ಗವೇ ಹೇಗೆ, ಸ್ನಾನ ಆದ ನಂತರ ಪೂಜಾ ನಿಯಮಗಳೇನು, ಆ ನಿಯಮಗಳನ್ನು ಹೇಗೆ ಪಾಲನೆ ಮಾಡಬೇಕು, ಮತ್ತು ಯಾವ್ಯಾವ ಮುಹೂರ್ತಕ್ಕೆ ಸಂಬಂಧಪಟ್ಟಂಗೆ ಯಾವ ದಾನಗಳನ್ನು ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಏನೆಲ್ಲ ಫಲ ಅಂತಕ್ಕಂಥದ್ದು. ಆದರೂ ದಾನ ಮಾಡಬೇಕಾದ್ರೆ ನಾವು ಒಂದಷ್ಟು ಯೋಚನೆಯೂ ಮಾಡ್ತೀವಿ. ದಾನ ಮಾಡಬೇಕಾದ್ರೆ ಯಾರಿಗೆ ದಾನವನ್ನು ಕೊಡಬೇಕು ಆ ಚಿಂತನೆಯೂ ಮಾಡ್ತಿರ್ತೀವಿ. ಒಂದು ವಿಚಾರ, ನಾವು ಯಾವುದನ್ನೂ ದಾನ ಮಾಡಬೇಕಾದ್ರೂ, ಯಾವ ಕೊಡಬೇಕಾದ್ರೂ ಯಾವುದಕ್ಕೂ ರೋದನೆ ಮಾಡಬೇಕಾದ್ದಿಲ್ಲ. ಭಗವಂತ ನಮಗೆ ಕೊಟ್ಟಿದ್ದರಲ್ಲಿ ಇವತ್ತು ನಾನು ತೃಪ್ತನಾಗಿದ್ದೀನಿ, ಉಳಿದದ್ದು ಇದು 4 ಜನಕ್ಕೆ ಹಂಚೋಣ ಅನ್ನೋ ಮನಸ್ಥಿತಿ ಇದ್ದರೆ ಖಂಡಿತ ಹೆಚ್ಚಿನ ಫಲವೇ. ಆದರೆ ಇವತ್ತಿನ ಕಾಲ ಪರಿಸ್ಥಿತಿ ಅದಾಗ್ತಾ ಇಲ್ಲ. ಇವತ್ತಿನ ಕಾಲ ಪರಿಸ್ಥಿತಿಯೇ ಬೇರೆ ಇದೆ. ಆದರೆ ಒಂದಂತೂ ಸತ್ಯ, ಈ ಮಾಘ ಮಾಸದಲ್ಲಿ ಮಾಡುವಂತಹ ದಾನ ಧರ್ಮಾದಿಗಳು ಮತ್ತು ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಅಥವಾ ಸಂಕಷ್ಟದಲ್ಲಿರ್ತಕ್ಕಂಥವನಿಗೆ ಜ್ಞಾನದಿಂದ ತಮ್ಮ ಜ್ಞಾನಚಕ್ಷುವಿನಿಂದ ಇನ್ನೊಬ್ಬರ ಮನೆ ಬೆಳಕಾಗುವಂಥ ರೀತಿ ಒಂದಷ್ಟು ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು, ಇದೆಲ್ಲ ದಾನದ ಅಡಿಯಲ್ಲೇ ಇದೆ. ಹಾಗೆ ಈ ಮಾಸದಲ್ಲಿ ಯಾರು ಪ್ರತ್ಯೇಕವಾಗಿ ಮರ್ತಕ್ಕಂತಹ ದಿನಗಳಲ್ಲಿ, ಅಂದರೆ ಹುಣ್ಣಿಮೆ ಆಗ್ಬೋದು, ಪಂಚಮಿ ಆಗ್ಬೋದು, ದಶಮಿ ಆಗ್ಬೋದು, ಪಂಚಮಿ, ದಶಮಿ, ಹುಣ್ಣಿಮೆ, ಇಂತಹ ಸನ್ನಿವೇಶಗಳಲ್ಲಿ ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋವನ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದು ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮಾಘ ಮಾಸದ ಒಂದೊಂದು ದಿನವೂ ಅಮೂಲ್ಯವಾಗಿರ್ತಕ್ಕಂಥದ್ದೇ. ಇಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದನ್ನೂ ನೋಡಬೇಕಾದ್ದಿಲ್ಲ ಅಂತ ಸಾಕಷ್ಟು ಧರ್ಮಗಳಲ್ಲಿ ಧರ್ಮಶಾಸ್ತ್ರವನ್ನು ಅದು ಉಲ್ಲೇಖ ಇದೆ, ಮತ್ತು ಹಿರಿಯರು ಹೇಳುವಂಥ ಮಾತು ಅದಾಗಿದೆ. ಮಾಘ ಮಾಸದ ಅನುಷ್ಠಾನ ತಮ್ಮೆಲ್ಲರಿಗೂ ಸಿದ್ಧ. ತಮ್ಮ ತಮ್ಮ ಇಷ್ಟಾರ್ಥಗಳ ಸಿದ್ಧಿಯಾಗಲಿ. ಶ್ರೀನಿವಾಸನ, ಕಲಿಯುಗದ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಾಘ ಮಾಸದ ಶುಭ ಬುಧವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಹರಿಂ ಕರಾಸನ ಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ತ್ರೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ. ಶ್ರೀ ಶುಭಕೃತಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘ ಮಾಸ ಶುಕ್ಲಪಕ್ಷ 25/1/2023 ಬುಧವಾರ. ಇವತ್ತು ಚತುರ್ಥಿ, ಪೂರ್ವಾಭಾದ್ರ ನಕ್ಷತ್ರ ಪ್ರಕಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ. ಹಾಗಾಗಿ ಇವತ್ತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಷ್ಣು ಆಲಯಕ್ಕೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ತುಳಸಿಯಿಂದ ಅರ್ಚನೆ ಮಾಡಿಸೋದು, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ತಾವು ಅಂದುಕೊಂಡಷ್ಟು ಹೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಪ್ರಸ್ತುತ ಇವತ್ತಿನ ಪರಿಸ್ಥಿತಿ ಅಂದರೆ ಇವತ್ತು
ಗ್ರಹಸ್ಥಿತಿಗಳ ಪ್ರಕಾರ, ಗ್ರಹ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನವೇನೋ ಚೆನ್ನಾಗಿದೆ. ಒಂದಷ್ಟು ಜನಕ್ಕೆ ಗುರುಬಲ ಬಹಳ ವಿಶೇಷವಾಗಿದೆ. ಒಂದಷ್ಟು ಜನಕ್ಕೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದಿದೆ. ಅಂತಹ ಸಮಸ್ಯೆಗಳಿದ್ದರೂ ಈ ದಿನದ ರಾಶಿಫಲದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಆಗಿಂದಾಗಲೇ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಷ್ಟು ಲಾಭವನ್ನೇ ಗಳಿಸ್ಬೋದು. ಲಾಭ ಅನ್ನೋದಕ್ಕಿಂತ ಲಾಭ ಅಂದರೆ ಬರೀ ದುಡ್ಡು ಕಾಸು ಹಣ ಆಗಲಿ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವಲ್ಲಿ ಇಂತಹದ್ದು ಮಾತ್ರ ಲಾಭ ಅಂತಲ್ಲ. ಲಾಭ ಎಂಬತಕ್ಕಂಥದ್ದು ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯವನ್ನು, ಕುಟುಂಬದಲ್ಲಿರ್ತಕ್ಕಂಥವರ ಮಧ್ಯದಲ್ಲಿ ಒಳ್ಳೆಯ ಐಕ್ಯತೆಯನ್ನು, ನಗುಮುಖವನ್ನು, ಅದೊಂದು ದೊಡ್ಡ ಲಾಭವೇ. ಹಾಗಾಗಿ ಈ ಶುಭ ದಿನ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಕಲ್ಯಾಣಾದ್ರಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡಲಿ. ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಮ್ಮೆ ಜೋಪಾನ. ಮನಸ್ಸಲ್ಲಿ ತುಂಬ ಚಂಚಲತೆ ಇದ್ದು ಇರ್ತಕ್ಕಂಥ ದೋಷ ದೂರ ಆಗಿದೆ ಅಂದರೆ ಆದಷ್ಟು ಬೇಗ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಅಂದರೆ ಮೇಷರಾಶಿಯಲ್ಲಿರ್ತಕ್ಕಂಥ 1 ಮತ್ತು 4ನೇ ಪಾದ, ಮೊದಲನೇ ಪಾದ ಮತ್ತು 4ನೇ ಪಾದ, ಈ ಪಾದಗಳಿರ್ತಕ್ಕಂಥವ್ರಿಗೆ 1 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಶೀತವಾದೆ, ನೆಗಡಿ, ತಲೆನೋವು ಅಥವಾ ಒಂದಷ್ಟು ಮೈಕೈ ನೋವು ಎದುರಾಗುವಂಥದ್ದು, ಇಂತಹ ಪರಿಸ್ಥಿತಿ ಸ್ವಲ್ಪ ನಿಮಗೆ ಕಾಣುತ್ತೆ. ಹಾಗಾಗಿ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಆದರೂ ಸ್ವಲ್ಪ ಶ್ರೇಯಸ್ಕರವಾಗಿರಬೇಕಾದ್ರೆ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಅದರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಉದ್ದಿನಬೇಳೆ ಅಥವಾ 1 ಚಿಟಿಕೆಯಷ್ಟಾದರೂ ಉದ್ದಿನಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಆರೋಗ್ಯದಲ್ಲಿ, ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ವ್ಯವಹಾರಗಳು ಸಿದ್ಧಿಯಾಗುತ್ತೆ. ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಯೋಗ ಫಲವನ್ನು ಭಗವತ್ ಕೃಪೆಯಿಂದ ಮಾತ್ರ ಸಾಧ್ಯ. ಹಾಗೆ ಭಗವಂತನ ಕೃಪಾಶೀರ್ವಾದದಿಂದ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಕೋಪದಿಂದ ಅನಾಹುತಗಳಿಗೆ ದಾರಿಯಾಗುತ್ತೆ ಬಿಟ್ಟರೆ ಒಳ್ಳೆಯ ಸನ್ಮಾರ್ಗದತ್ತ ನಡೆಯುವಂಥದ್ದು ಯಾವುದೂ ಅಲ್ಲ. ಒಂದು ಕ್ಷಣ ನಮ್ಮ ತೀರ್ಮಾನ ಬೇರೆ ಬೇರೆ ಥರ ಚಿಂತನೆ ಮಾಡಿದ್ರೆ ಅದು ಸಮಸ್ಯೆಗಳೇ ಬೇರೆ ಥರ ಆಗಿಬಿಡುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಹಾಗೆ ಇವತ್ತು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಗಣಪತಿಯ ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿಯಾನು ಅಂತಾರಲ್ಲ, ಆ ಪ್ರಕಾರ ತಾಳ್ಮೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಅರ್ಧ ತಲೆನೋವಿಂದ ಏನಾದರೂ ನರಳುವಂಥವರಿದ್ದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಪಚ್ಕರ್ಪುರ ಇವತ್ತು ವೃಷಭ ರಾಶಿಯವರಿಗೆ ಅರ್ಧ ತಲೆನೋವು ಅಂತಕ್ಕಂಥದ್ದು ಒಂದಷ್ಟು ಜನಕ್ಕೆ ಬಾಧಿಸುತ್ತೆ. ಅಂತಹ ಸನ್ನಿವೇಶದಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಪಚ್ಕರ್ಪುರ ಎರಡನ್ನೂ ಮಿಶ್ರಣ ಮಾಡಿ ಈ ಕಣ್ಣಿನ ಕಡೆ ಭಾಗದಲ್ಲಿ ಅಂದರೆ ಈ ಒಂದು ಹಣೆಯ ತಳಭಾಗದಲ್ಲಿ ಒಂದಿಷ್ಟು ಹಚ್ಚೋದರಿಂದ ಅರ್ಧ ತಲೆನೋವಿಂದಲೂ ಸಹಿತ ಬೇಗ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ಮನಸ್ತಾಪಗಳು ಉಂಟಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇದೆ. ಆದರೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆ ಇದೆ. ಆಸೆಯಂತೆ ನಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲೂ ಇದೆ. ಜೊತೆಯಲ್ಲಿರ್ತಕ್ಕಂಥವರು, ಕುಟುಂಬದಲ್ಲಿರ್ತಕ್ಕಂಥವರ ಸಹಕಾರ ಬೇಕಾಗಿದೆ. ಆದರೆ ಯಾರೊಬ್ಬರಾದರೂ ಸಹಿತ ಮಾತಿನಲ್ಲಿ ಒಂದು ಹೆಜ್ಜೆ ಹಿಂದೆ ಹೋಗುವಂಥ ಪರಿಸ್ಥಿತಿನೇ ಕಾಣ್ತಾ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಇಂಥದ್ದೇ ಮನಸ್ಥಿತಿ ನಿಮಗೆ ಎದುರಾಗುತ್ತೆ. 12ರ ನಂತರ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ತುಳಸಿ ಕೊಟ್ಟು ಅರ್ಚನೆ ಮಾಡಿಸುವಂಥದ್ದು, ಒಂದಷ್ಟು ಬೆಲ್ಲ ಮತ್ತು ಕಡಲೆಕಾಳನ್ನು ನೈವೇದ್ಯ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಒಳಿತನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಿಷ್ಟು ಬೇಜಾರಾಗುವಂಥದ್ದು, ಮನಸ್ತಾಪ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಕಂಡಿದ್ದೆಲ್ಲವೂ ಸಹಿತ ಸತ್ಯ ಅಂತಲ್ಲ, ಅದನ್ನು ಪರೀಕ್ಷಿಸಬೇಕು. ಸರಿಯಾದ ರೀತಿ ಅದನ್ನು ಅರ್ಥ ಮಾಡ್ಕೋಬೇಕು.
ಆಗ ಮಾಡ್ಕೊಳ್ಳುವಂಥ ಅರ್ಥ ಮತ್ತು ಯಾವ ಪ್ರಕಾರ ನೀವು ಚಿಂತನೆ ಮಾಡ್ತೀರೋ ಆಗಷ್ಟೇ ಅದರ ಲಾಭ ನಷ್ಟಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಆದರೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಬಹಳ ಬೇಗ ಕಣ್ಣೀರು ಹಾಕ್ಬಿಡ್ತೀರಿ, ಅಥವಾ ಮನಸ್ಸನ್ನು ನೊಂದುಕೊಳ್ತೀರಿ, ಅಥವಾ ಯಾರನ್ನೂ ಮಾತಾಡ್ದಿರೋ ಒಂದು ಮೂಲೆ ಸೇರಿಕೊಳ್ತೀರಿ. ಇಂಥದ್ದೆಲ್ಲ ಮನಸ್ಥಿತಿ ಆಗುತ್ತೆ. ಇಲ್ಲಿ ಧೈರ್ಯ ಬೇಕು, ತಾಳ್ಮೆ ಬೇಕು. ಅದಕ್ಕಿಂತ ಮುಖ್ಯವಾಗಿ ಸಹನೆಯಿಂದ ವರ್ತನೆ ಮಾಡಿದ್ರೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ಬೇಜಾರು ಮಾಡ್ಕೊಳ್ತೀರಾ. ಸಮಾಧಾನವಾಗಿದ್ದು ಭಗವಂತ ನಿನ್ನ ಆಶೀರ್ವಾದದಿಂದ ಎಲ್ಲ ನಡೀಲಿನಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿವರೆಗೆ ಅಂದರೆ ಮೊದಲ 4 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ನಮ್ಮ ಹೆಸರು ಕಾವ್ಯ ಅಂತ ಮೇಡಮ್. ನಾವು ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಮಾತಾಡಿ ಗುರುಜಿ ಹತ್ರ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮಿಂದ ನಮಗೆ ತುಂಬಾ ಉಪಕಾರ ಆಯ್ತು ಗುರುಜಿ, ತುಂಬಾ ಥ್ಯಾಂಕ್ಸ್ ಗುರುಜಿ. ಹೇಳು ತಾಯಿ. ಅದೇ ನೀವು ಅಮೃತ ಬಿಂದು ಕಳಿಸಿದ್ರಲ್ಲ ಗುರುಜಿ. ಬಂದು ಸೇರ್ತಾ? ಬಂದು ಸೇರ್ತು ಸರ್ ಗುರುಜಿ. ಒಳ್ಳೇದಾಗ್ಲಿಮ್ಮ. ಇವತ್ತು ರಾಜ್ಯದಲ್ಲಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರಲ್ಲಿ ಕರೆ ಮಾಡಿರ್ತಕ್ಕಂಥವ್ರು, ಲೆಟರ್ ಹಾಕಿರ್ತಕ್ಕಂಥವ್ರು, ಅಂದರೆ ನೀವು ಯಾವುದೇ ನಿಮ್ಮ ಸ್ವಯದೇಶದಿಂದ ನಿಮ್ಮ ಸಮಸ್ಯೆಗಳಿಗೆ ಕಾಗದ ಬರೆದ್ರು ಆ ಕಾಗದಗಳನ್ನು ನೋಡಿ ಅದರಲ್ಲಿ ನಿಮ್ಮ ಫೋನ್ ನಂಬರ್ ಇದ್ದು ವಿಳಾಸ ಇದ್ದರೆ, ಫೋನ್ ನಂಬರ್ ಇದ್ದರೆ ಫೋನ್ ಮಾಡಿ ವಿಳಾಸವನ್ನು ತೆಗೆದುಕೊಂಡು ನಿಮಗೆ ಕಳಿಸುವಂಥದ್ದು, ಅಥವಾ ಫೋನ್ ಮಾಡಿರ್ತಕ್ಕಂಥವ್ರಿಗೂ ನಿಮ್ಮ ವಿಳಾಸವನ್ನು ತಿಳ್ಕೊಂಡು ಕಳಿಸುವಂಥ ಒಂದು ಪ್ರಕ್ರಿಯೆ ಅಮೃತ ಬಿಂದು ಅವರು ಮಾಡ್ತಿದ್ದಾರೆ. ಯಾಕೆಂದರೆ ಇದು ಅಮೃತ ಬಿಂದು ಮಹೋತ್ಸವ ನಡೀತಾ ಇದೆ. ಹಾಗಾಗಿ ಅವರ 15 ದಿವಸದ ಕಾಯಕ ಬಹಳ ಅರ್ಥಪೂರ್ಣವಾಗಿದೆ. ಸತತ 9 ವರ್ಷಗಳಿಂದ ಅವರು ನಮ್ಮ ಜೊತೆಲಿರೋದ್ರಿಂದ ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೇಳಮ್ಮ. ಗುರುಜಿ, ಮತ್ತೆ ನಮ್ಗೆ ತುಂಬಾ ದಿವಸದಿಂದ ಹೊಟ್ಟೆ ನೋವಿದೆ ಗುರುಜಿ. ಇದನ್ನ ತಗೊಂಡ್ರೆ ನಮ್ಗೆ ಗುಣ ಆಗುತ್ತಾ ಗುರುಜಿ? ಹೊಟ್ಟೆ ನೋವು ಅಂದರೆ ಆಹಾರದ ಸಮಯನ ಆಹಾರ ಸರಿಯಾಗಿ ತಗೊಳ್ದಿರ ಬರುವಂಥದ್ದ, ಅಥವಾ ನಿಮ್ಮ ಮಂತ್ಲಿ ಡೇಟ್ಸಲ್ಲಿ ಸಮಸ್ಯೆ ಆಗುತ್ತಾ? ಯಾವಾಗ ಹೊಟ್ಟೆ ನೋವಿರುತ್ತೆ ಅನ್ನೋದನ್ನು ಚಿಂತನೆ ಮಾಡಿ. ಗ್ಯಾಸ್ಟ್ರಿಕ್ಕಿಂದ ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ, ಅಥವಾ ಒಂದಿಷ್ಟು ಖಾರ ತಿನ್ನೋದ್ರಿಂದ ಎದೆ ಉರಿ ಬರುತ್ತೆ, ಅಲ್ಸರ್ ಥರ ಆಗಿದೆ, ಈ ಥರದ್ದೇನಾದ್ರು ಸಮಸ್ಯೆಗಳಿದ್ರೂ ಇದಕ್ಕೆ ನಿಮ್ಮ ಪರಿಹಾರ ಇದೆ. ಏನೇ ಆದರೂ ಸಾರ್ವತ್ರಿಕವಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಾದರೂ ಅಮೃತ ಬಿಂದು ರಾಮಬಾಣವೆ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಈಗ ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಅದು ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥದ್ದಾದ್ದರಿಂದ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದಲೂ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಸ್ವಲ್ಪ ಜಾಗರೂಕತರಾಗಿರಬೇಕು. ಈ ಸಮಯದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ, ತೊಂದರೆ ತಾಪತ್ರಗಳು ಎದುರಾಗ್ಬೋದು. ಹಾಗೆ ಒಂದಷ್ಟು ಬೇಡವಾದಂಥ ವಿಚಾರಗಳು ತಲೆಗೆ ಹಾಕ್ಕೊಂಡು ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಇದೆಲ್ಲ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ, ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ, ಹೀಗೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ, ವ್ಯವಹಾರಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇವತ್ತು ನಿಮ್ಮ ಜೊತೆಲಿರ್ತಕ್ಕಂಥವರಿಂದಲೇ ಮೋಸ ಆಗುವಂಥ ಸಾಂದ್ರತೆ ಇದೆ. ನಿಮ್ಮ ಮೇಲಧಿಕಾರಿಗಳಿರಲಿ, ನಿಮ್ಮ ಸಹಪಾಠಿಗಳಿರಲಿ, ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ನಿಮ್ಮ ಕಾರ್ಮಿಕರಾದರೂ ಅವರಿಂದಲೂ ಸಹಿತ ಒಂದಲ್ಲ ಒಂಥರ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ತಾವೇ ಮತ್ತೊಂದು ಕಡೆ ಕೆಲಸ ಕೊಟ್ಟಿದ್ದರೂ ಆ ಕೆಲಸ ಮಾಡುವಂಥ ಸಾನ್ನಿಧ್ಯಗಳಲ್ಲಿ, ಸ್ಥಳಗಳಲ್ಲಿ ಅಲ್ಲಿ ಮನಸ್ಸಿಗೆ ನೋವಾಗುವಂಥ ಪರಿಸ್ಥಿತಿ ಕನ್ಯಾರಾಶಿಯವರಿಗೆ ಎದುರಾಗುತ್ತೆ. ಕನ್ಯಾರಾಶಿಯವರು ಸ್ವಲ್ಪ ಜೋಪಾನವಾಗಿದ್ದು ವ್ಯವಹರಿಸಬೇಕು. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಂತಕ್ಕಂಥದ್ದು ಇವತ್ತು ಬಹಳಷ್ಟು ಇರುತ್ತೆ. ಹಾಗೆ ಇವತ್ತು ದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದ ವ್ಯತ್ಯಾಸ, ಅಧಿಕವಾದಂತಹ ಬೆನ್ನೋವು, ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ.
ಸ್ವಲ್ಪ ಜೋಪಾನವಾಗಿರಿ. ಮತ್ತು ಸಾಧ್ಯವಾದರೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲೇ ಒಂದಷ್ಟು ಲಾಭವನ್ನು ಗಳಿಸಬೇಕಾದರೂ ಮಹಾಗಣಪತಿಯನ್ನು ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದು ಭಾಳಷ್ಟು ಉತ್ತಮ. ಇದರಿಂದ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಯಾವುದೇ ಕೆಲಸಗಳಲ್ಲಾದರೂ ಪ್ರಾರಂಭಿಕ ಹಂತದಲ್ಲಿ ಪರವಾಗಿಲ್ಲ ಅಂದ್ಕೊಂಡ್ರು ತದನಂತರ ಒಂದಷ್ಟು ಸಮಸ್ಯೆಗಳ ಎದುರಾಗುತ್ತೆ. ಇವತ್ತು ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಜೊತೆಲಿರ್ತಕ್ಕಂಥ ಸ್ನೇಹಿತರಾಗಲಿ, ಕುಟುಂಬಸ್ಥರಾಗಲಿ ಯಾರೊಬ್ಬರು ಸಹಿತ ನಿಮ್ಮ ಹಿಡಿತಕ್ಕೆ ಸಿಕ್ಕುವಂಥವ್ರಲ್ಲ. ನೀವು ಅಂದುಕೊಂಡಷ್ಟು ಮಟ್ಟಿಗೆ ಯಾವುದೇ ಕೆಲಸ ಆಗುವಂಥದ್ದು ಬಹಳ ಕಷ್ಟ. ಆದರೆ ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ನೀವು ಒಂದು ಮುಂದಾಗ್ತೀರಿ. ಆದರೆ ನಿಮ್ಮ ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿಯೇ ಎದುರಾಗ್ತಾ ಇರುತ್ತೆ. ಇವತ್ತು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ದೇವಿ ಆಲಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಈ ದಿನ ಅಂದರೆ ಇವತ್ತು ಸಂಧ್ಯಾಕಾಲ ಅಥವಾ ಮಧ್ಯಾಹ್ನ 12 ಗಂಟೆ ಅಭಿಜಿತ್ ಲಗ್ನ ಈ ಸಮಯದಲ್ಲಿ ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿದ ದೇವಾಲಯಕ್ಕೆ ಕೊಡೋದರಿಂದ ಅಥವಾ ಶ್ವಾನಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಯಾರೊಬ್ಬರನ್ನು ಮಾತಾಡಬೇಕಾದ್ರೂ ಸಮಾಧಾನವು ಮಾತಾಡೋದಕ್ಕೆ ಆಗದಿರ ಇರತಕ್ಕಂಥ ಪರಿಸ್ಥಿತಿ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥ ಪರಿಸ್ಥಿತಿ, ಅಧಿಕವಾದಂತಹ ಚಿಂತನೆಗೊಳಗಾಗುವಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ವೃಶ್ಚಿಕ ರಾಶಿಯವರು ಇವತ್ತು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಹಾಗಣಪತಿಯನ್ನು ಅಥವಾ ಹನುಮನ ಪ್ರಾರ್ಥನೆ ಮಾಡಿ. ಹಾಗೆ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಪ್ರಾಂತ್ಯಗಳಲ್ಲೆಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ, ಅಂದರೆ ಕೋತಿಗಳಿದ್ದರೆ, ಆ ಕೋತಿಗಳಿಗೆ ಏನಾದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಬರ್ತಕ್ಕಂತಹ ಗಂಡಾಂತರಗಳು ಸಮಸ್ಯೆಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನೀವು ಬರೆದಿರುವಂಥ ಪತ್ರಗಳನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಜಿಯವರು ಕಳಿಸಿರುವಂಥ ಪ್ರಸಾದ ಮತ್ತು ಫೋಟೋ, ದೇವ್ರ ಫೋಟೋ ಕಳಿಸಿದ್ದಾರೆ. ಈಗಷ್ಟೇ ಹನುಮನ ಬಗ್ಗೆ ಹೇಳಿದೆ. ಹೌದು, ಇಂದಲೇ ಹನುಮ ಬಂದಾಯ್ತಲ್ಲ. ಈ ಹನುಮ ನೋಡಲಿಕ್ಕೆ ಆನಂದ. ಇದು ವ್ಯಾಸರಾಯರು ಪ್ರತಿಷ್ಠಾಪನಾ ಹನುಮ ಅಂತ ಹೇಳ್ತಾರೆ, ಧಾರವಾಡದಲ್ಲಿ ಇರ್ತಕ್ಕಂಥದ್ದು. ಪ್ರಾಣದೇವರ ಅನುಗ್ರಹ ಎಲ್ಲರಿಗೂ ಇರಲಿ. ರಾಮ 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 ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರಡುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಎಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಎಲ್ಲರ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿ. ಹೇಳಮ್ಮ. ಈ ಪತ್ರವನ್ನು ಧಾರವಾಡದಿಂದ ಸುಮಂಗಲ ಅವ್ರು ಬರೆದಿದ್ದಾರೆ. ಅವ್ರ ಮಗನ ಬಗ್ಗೆ ಕೇಳೋದಕ್ಕೆ ಬರೆದಿದ್ದಾರೆ ಗುರುಜಿ. ಅವ್ರ ಮಗನ ಹೆಸರು ಅಮೋಘ್ ಅಂತ ಹೇಳಿದ್ದಾರೆ. SSLCಯಲ್ಲಿ ಓದ್ತಾ ಇದ್ದಾನೆ. ಆದರೆ ಅವನು ಓದೋದ್ರಲ್ಲಿ ಏನೂ ಆಸಕ್ತಿ ತೋರಿಸೋದಿಲ್ಲ. ನಾವು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತೇವೆ. ಆದರೆ ಇವನು ಮಾತ್ರ ಮನೆಯಲ್ಲಿ ಬರೀ ಮೊಬೈಲ್ ಇಟ್ಕೊಂಡು ಮತ್ತು ಆಟದಲ್ಲೇ ದಿನಗಳನ್ನು ಕಳೀತಾ ಇದ್ದಾನೆ. ನಮಗೆ ತುಂಬ ಚಿಂತೆ ಆಗಿದೆ. ಇವನೊಬ್ಬನೇ ಮಗ, ಇವನು ಓದಲಿಲ್ಲ ಅಂದರೆ ಮುಂದೆ ನಮ್ಮ ಪರಿಸ್ಥಿತಿ ಹೇಗೆ ಅನ್ನೋದು. ಹಾಗಾಗಿ ಅವ್ನ ಕಣ್ಣಿನ ರೇಖಾಚಿತ್ರ ನೋಡಿಬಿಟ್ಟು ಅವ್ನು ಓದುವ ಹಾಗೆ ಏನಾದರೂ ಒಂದು ಪರಿಹಾರ ಹೇಳಿ ಅಂತ ಹೇಳಿದ್ದಾರೆ ಗುರುಜಿ. ಪರಿಹಾರವನ್ನು ನಾವು ಹೇಳ್ಬೋದು. ಪರಿಹಾರವನ್ನು ತಂದೆ ತಾಯಿ ಮಾಡಿದ್ರಲ್ಲ, ಆ ಮಗು ಕೈಲೇ ಮಾಡಿಸ್ಬೇಕು, ಅವನ ಕೈಲೇ ಮಾಡಿಸ್ಬೇಕು. ಆದರೆ ಅವನ ಕೈಲಿ ಮಾಡಿಸೋದಕ್ಕೆ ಪ್ರತಿ ದಿವಸ ಮೃಷ್ಟಾನ್ನದಂತಿರ್ತಕ್ಕಂತಹ ಮೊಬೈಲ್ ಅವನ ಕೈಲಿ ಇರೋದರಿಂದ ಆಹಾರವನ್ನೇ ತ್ಯಜಿಸಿ ಮೊಬೈಲ್ ನೋಡುವಂತಹ ಕಾಯಕ ಮುಂದುವರಿಸ್ತಿರ್ತಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಫ್ರೀ ಇದೆ. ಫ್ರೀ ಅಂದರೆ ದುಡ್ಡು ಕಟ್ಟೋದು ಅಪ್ಪ ಅಮ್ಮ ಕಟ್ಕೊಳ್ತಾರೆ. ಇಂಟರ್ನೆಟ್ ಆಗೋಯ್ತು ಅಂದರೆ ನನಗೆ ಬೇಕಾಗಿರ್ತಕ್ಕಂಥ ಸೆಲೆಬ್ರಿಟಿ ಸಿಗ್ತಾ ಇಲ್ಲ, ನನ್ನ ಶಾಲೆಗೆ ಸಂಬಂಧಪಟ್ಟದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿದೆ, ಈಗ ಇಂಟರ್ನೆಟ್ ಹಾಕಿ ಅಂದರೆ ಕಷ್ಟನೋ ಸುಖನೋ ಇಂಟರ್ನೆಟ್ ಪ್ಯಾಕೇಜ್ ಹಾಕ್ಸ್ತೀರಿ. ಇಂಟರ್ನೆಟ್ ಪ್ಯಾಕೇಜ್ ಹಾಕ್ಸಿದ ಮೇಲೆ ಇನ್ನು ನೋಡೋದಾದ್ರೂ ಏನು? SLC ಹುಡುಗ ಇರಲಿ, 5ನೇ ಕ್ಲಾಸ್ ಹುಡುಗನ ಕೈಯಲ್ಲಿ ಮೊಬೈಲ್ ಇದ್ದರೆ ಅವ್ನು ನೋಡೋದು ಏನು ಅಂತ ಈಗಾಗಲೇ ಜಗಜ್ಜಾಹೀರಾತಾಗ್ಬಿಟ್ಟಿದೆ. ಇಂತಹ ಪರಿಸ್ಥಿತಿ ಇದ್ದರೆ ಇನ್ನು ನೋಡೋದನ್ನೆಲ್ಲ ಅನ್ಯ ಮಾರ್ಗವಾಗಿ ಬೇರೆ ಬೇರೆ ನೋಡ್ತಾ ಇದ್ದಾಗ ಅಥವಾ ಯಾವ ಜೀವನದ ಬಗ್ಗೆ ಏನು ಕಲ್ಪನೆ ಕಟ್ಕೊಳ್ಳಿಕ್ಕಾಗತ್ತೆ? ಇವತ್ತು ಮೊಬೈಲ್ ಎಂಬತಕ್ಕಂಥದ್ದು ದೊಡ್ಡದು ಮಾರಕ, ಇದು ವಿಷ ಇದು. ಆದರೆ ಏನು ಮಾಡೋದು? ಅದನ್ನು ಬಿಟ್ಟು ಬದುಕುವಂಥದ್ದಲ್ಲ ಅಂತ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಎದುರಾಯಿತು. ಯಾವುದು ಬೇಡ ಅಂತ ನಾವೆಲ್ಲರೂ ಸಹಿತ ಪ್ರಾರಂಭದಲ್ಲಿ ಹೇಳಿದ್ವು, ಕೊನೆಗೆ ಅದರಿಂದನೇ ಪಾಠ ಪ್ರವಚನ ಅನ್ನೋ ಥರ ಬಂದ್ಬಿಡ್ತು. ಅದಕ್ಕೆ ಸಂಬಂಧಪಟ್ಟಂಥ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಯಾವಾಗ ಬಂತೋ, ಶಾಲಾ ಕಾಲೇಜುಗಳೆಲ್ಲ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಟೀಚರ್ ಪಾಠ ಮಾಡೋದು, ಆ ಪಾಠ ಮಾಡಬೇಕಾದ್ರೆ ಮೊಬೈಲ್ ಇಟ್ಕೊಳ್ಳೋದು. ಈ ಮಕ್ಕಳು ಆ ಪಾಠವನ್ನು ಕೇಳ್ತಿದ್ದಾರಾ ಅಥವಾ ಮೊಬೈಲಲ್ಲಿ ಬೇರೆ ಏನಾರು ನೋಡ್ತಿದ್ದಾರಾ? ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇನ್ನು ಗಂಡ ಹೆಂಡತಿ ಇಬ್ಬರು ದುಡಿಮೆಗಾಗಿ, ಕಷ್ಟಾರ್ಜಿತಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ ಅಥವಾ ಮನೆಯ ಒಂದು ನಿರ್ವಹಣೆಗಾಗಿ ನೀವು ದುಡಿಲಿಕ್ಕೆ ಆಚೆ ಹೊರಟೋಗ್ತೀರಿ. ನಿಮ್ಮದೇನೋ ಕಾಯಕ, ನೀವು ಮಾಡಲೇಬೇಕು, ಹೊಟ್ಟೆಪಾಡು. ಆದರೆ ನೀವು ಆಚೆ ಹೋದ್ಮೇಲೆ ಇವ್ರ ಪ್ರಪಂಚ, ಇವ್ರದ್ದೇ ಒಂದು ಸ್ವಂತ ಸಾಮ್ರಾಜ್ಯ ಆಗಿಬಿಡುತ್ತೆ. ಮೊಬೈಲ್ ಕೊಟ್ಟು ನೀವು ಮನೇಲಿ ಅಡುಗೆ ಮಾಡ್ತಿದ್ರು ಬರೋಲ್ಲ, ಇವ್ರ ಮೊಬೈಲು ಕರೆನ್ಸಿ ಹಾಕ್ಸ್ಬಿಟ್ರೆ
ಗಂಜಿ ಕುಡ್ಕೊಂಡಾದ್ರು ಲೋಟ ನೀರು ಕುಡ್ಕೊಂಡಾದರೂ ಬದುಕ್ತಾರೆ ಇವರು. ಇಂತಹ ಪರಿಸ್ಥಿತಿಗೆ ಮುಂದಾಗ್ಬಿಟ್ಟಿದ್ದಾರೆ. ಆದರೆ ನಿಮ್ಮ ಮಗನ ಕಣ್ಣಿರೇಖೆಯಲ್ಲಿ ಸ್ವಲ್ಪ ಶ್ರಮಿಸಿದ್ರೆ ಖಂಡಿತ ಅವನು ಒಳ್ಳೆ ಸಾಧನೆ ಮಾಡಬಲ್ಲ. ನಾನು ಹೇಳೋದಿಷ್ಟೇ, ಆತನ ಬಲಗಣ್ಣಿನ ರೇಖೆ ಪ್ರಕಾರ ಆತನ ಮಂಡತನಕ್ಕೆ ಹೋದಾಗ ಅವನ ದಾರಿಗೆ ಬಿಡ್ದಿರ ಅವನ್ನ ಸಾಧ್ಯವಾದಷ್ಟು ಒಂದು ಸನ್ಮಾರ್ಗದತ್ತ ತೆಗೆದುಕೊಂಬರೋದು ಬಹಳ ಉತ್ತಮ. ನೀವು ಇಬ್ಬರೂ ದುಡಿದು ಒಟ್ಟಿಗೆ ಸಂಪಾದನೆ ಮಾಡಿ ಇಂತಹ ಮಕ್ಕಳಿಗೆ ಬೇಕಾದಂಥ ರೀತಿ ಅವನು ಬೇಕಾದ ಸುಖ ಸಂತೋಷವನ್ನು ಈ ಥರ ಕೊಡೋದಕ್ಕಿಂತ ಒಬ್ಬರು ದುಡಿಮೆ ಮಾಡಿ ಇನ್ನೊಬ್ಬರು ಮನೇಲಿದ್ದು ಇವನ್ನ ಒಂದು ದಾರಿಗೆ ತೊಗೊಂಬರೋಕ್ಕೆ ಚಿಂತನೆ ಮಾಡಿ. ಇದೆಲ್ಲ ತಂದೆ ತಾಯಿ ಚಿಂತನೆ ಮಾಡಬೇಕು. ಮನೇಲಿ ಗಂಡ ಹೆಂಡತಿ ಇಬ್ಬರು ದುಡಿಯೋಕೆ ಹೋಗ್ತೀರಿ, ಮಕ್ಕಳನ್ನ ಈ ಥರ ಮಾಡಿರ್ತೀರಿ, ಮಕ್ಕಳು ಅಳ್ತಾರೆ ಅಂತೇಳಿ ಮೊಬೈಲ್ ಕೊಡ್ತೀರಿ. ಇವತ್ತು ಮಕ್ಕಳು ಊಟ ಮಾಡಲ್ಲ ಅಂತ ಮೊಬೈಲಲ್ಲೇ ಚಿತ್ರ ನೋಡ್ಸೋಕೆ ಬಿಡ್ತೀರಿ. ಪ್ರಾರಂಭ ಚಿಕ್ಕದು, ಹೋಗ್ತಾ ಹೋಗ್ತಾ ಅದೇ ದೊಡ್ಡದು. ಅದಕ್ಕಾಗಿ ಯಾವುದು ಬೇಕು ಯಾವುದು ಬೇಡ. ಒಂದೊತ್ತು ಗಂಜಿ ಕೊಡೋರು ನಮ್ಮನೆ ಮಕ್ಕಳು ಬುದ್ಧಿವಂತರಾದ್ರೆ ಸರಿ. ನಾವು 3 ಹೊತ್ತು ಮೃಷ್ಟಾನ್ನ ಕೊಟ್ಟು ಮಕ್ಕಳು ದಾರಿ ತಪ್ಪಿ ಅನ್ಯ ಮಾರ್ಗ ತುಳಿತಾರೆ ಅಂದರೆ ನಾಳೆ ಸಮಾಜದಲ್ಲಿ ಯಾರೂ ತಲೆ ಎತ್ಕೊಂಡು ಬದುಕೋಕ್ಕಾಗಲ್ಲ. ಇಂತಹ ಪರಿಸ್ಥಿತಿ ಎದುರಾಗುತ್ತೆ. ನಿಮ್ಮ ಮಗನ ಕಣ್ಣರೇಖೆಯಲ್ಲಿ ಅವನು ಅವಿದ್ಯಾವಂತ ಅಲ್ಲ, ಅವನು ವಿದ್ಯಾವಂತ, ಅವನಲ್ಲಿ ಒಳ್ಳೆ ಜ್ಞಾನ ಇದೆ. ಆದರೆ ನಾವು ಸರಿಯಾದ ಮಾರ್ಗವನ್ನು ಈಗ ತೋರಿಸ್ಬೇಕಾಗಿದೆ. ನಾಳೆ ಅವನೇ ಕಣ್ಣೀರಾಗ್ತಾನೆ. ನಾನು ಓದೋ ಕಾಲ, ವಿದ್ಯಾಭ್ಯಾಸ ಮಾಡುವ ಕಾಲ, ಅಥವಾ ಒಂದು ಸರಿಯಾದಂಥ ಸನ್ಮಾರ್ಗದಲ್ಲಿ ನಡಿಬೇಕಾದಂಥ ಕಾಲದಲ್ಲಿ ನಾನು ಅನ್ಯ ಮಾರ್ಗ ತುಳಿದಿದ್ದರಿಂದ ನನ್ನ ಜೀವನ ಹಾಳಾಯಿತು ಅಂತ ಆಗ ದೂಷಣೆ ಮಾಡೋದು ನಿಮ್ಮನ್ನೇ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಅವತ್ತು ಪ್ರಾರಂಭದಲ್ಲಿ ನಮ್ಮನ್ನು ಸರಿಯಾಗಿ ದಾರಿ ಕಲಿಸಿದ್ರೆ, ಒಳ್ಳೆ ವಿದ್ಯೆ ಹೇಳಿದರೆ ನಾನು ಚೆನ್ನಾಗಿ ಬದುಕ್ತಿದ್ದೆ ಅಂತ ಅವತ್ತು ಪುನಃ ನಿಮ್ಮ ಮೇಲೆ ನಿಷ್ಠೂರ ಮಾಡ್ತಾರೆ. ಇವತ್ತು ಬಂದೊದಗುವ ಸಮಸ್ಯೆ ಏನೇ ಇದ್ದರೂ ನಾಳೆ ಅದಾಗಬಾರ್ದು ಅಂದರೆ, ನಾಳೆ ಅವನು ಬದುಕು ಚೆನ್ನಾಗಿರಬೇಕು ಅಂದರೆ ಇವತ್ತು ತಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಇವನ ಕಣ್ಣರೇಖೆ ಚೆನ್ನಾಗಿದೆ, ಗ್ರಹಸ್ಥಿತಿ ಚೆನ್ನಾಗಿದೆ, ಯಾವುದೂ ಭಯಪಡುವಂಥದ್ದಿಲ್ಲ. ಅವನ್ನ ನೀವು ಕ್ರಮಶಿಕ್ಷಣದಲ್ಲಿ ಬೆಳೆಸಿ ಒಳ್ಳೆಯದಾಗುತ್ತೆ. ಗುರುಜಿ, ಈಗ ಧನುರಾಶಿ. ಖಂಡಿತಪ್ಪ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯವಹಾರ, ವ್ಯಾಪಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಕಾರ್ಯಸಿದ್ಧಿ. ಆದರೆ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಮನಸ್ಸಲ್ಲಿ ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು, ಯಾವ ಕೆಲಸಕ್ಕೆ ಹೋದರೆ ಏನಾಗುತ್ತೆ, ಯಾವ ಲಾಭ ನಷ್ಟಗಳ ಬಗ್ಗೆ ಏನು ಚಿಂತನೆ ಮಾಡಬೇಕು, ಅದ್ರ ಬಗ್ಗೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕು. ಆದರೆ ಬೇಡವಾದ ವಿಚಾರಗಳನ್ನೇ ಭಾಳಷ್ಟು ತಲೆಗೆ ತುಂಬಿಕೊಂಡ್ಬಿಟ್ಟಿದ್ದೀರಿ ಇವತ್ತು ಧನುರಾಶಿಯವರು. ಧನುರಾಶಿಯವರು ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳಿ. ಮನಸ್ಸು ತಾಳ್ಮೆಯಿಂದಿರಲಿ, ಸಮಾಧಾನವಾಗಿರಿ. ಏನೇ ಆಗಬೇಕಾದರೂ ಭಗವಂತನ ನಿಯಮಾನುಸಾರವಾಗಿ ಆಗುತ್ತೆ. ಯಾವುದು ಬೇಕು ಯಾವುದು ಬೇಡ, ಸರಿ ಯಾವುದು ತಪ್ಪು ಯಾವುದು, ಇದೆಲ್ಲದರ ಬಗ್ಗೆ ಸರಿಯಾದ ಮಾರ್ಗದಲ್ಲೇ ತಿಳ್ಕೊಳ್ಬೋದು. ಆದರೆ ಇವತ್ತಿನ ದಿವಸ ಮಾತ್ರ ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಒಂದಷ್ಟು ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇದೆ. ಹಾಗೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬೇಕಾಗಿದೆ. ಕಾತ್ಯಾಯನಾದ್ಮಹೇ ಕನ್ಯಾಕುಮಾರಿ ದಿವಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಒಂದಷ್ಟು ಆಕರ್ಷಿತವಾದಂತಹ ಬಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಪುಣ್ಯಕ್ಷೇತ್ರಗಳ ದರ್ಶನ ಇರಲಿ, ದೇವರ ದರ್ಶನ ಇರಲಿ, ದೇವರ ಪ್ರಾರ್ಥನೆ ಇರಲಿ, ಪೂಜಾ ಫಲವಾಗಲಿ, ಅಥವಾ ತಾವು ಮಾಡುವಂತಹ ಕೈಂಕರ್ಯಗಳಲ್ಲಿ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಿರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಹನುಮನ ಪ್ರಾರ್ಥನೆ, ಮಹಾವಿಷ್ಣು ಪ್ರಾರ್ಥನೆ, ತುಳಸಿಯಿಂದ ಅರ್ಚನೆ ಇದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಹನುಮನ ಕಣ್ತುಂಬ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ಕೊಡ್ತಕ್ಕಂಥ ಕೇಸರಿ ಪ್ರಸಾದವನ್ನು ತಿಲಕದ ರೂಪದಲ್ಲಿ ನಿಮ್ಮ ಹಣೆಗಿಟ್ಕೊಳ್ಳಿ. ಇದರಲ್ಲಿ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇದರೊಂದಿಗೆ ಈ ಶುಭ ದಿನ ಸಂಜೆ 4ರಿಂದ 6:20 ತನಕ ಮಾತ್ರ ಸ್ವಲ್ಪ ಜವಾಬ್ದಾರಿ ಇರಲಿ, ಜಾಗ್ರತೆ ಇರಲಿ. ಯಾಕೆಂದರೆ 4ರಿಂದ 6:20 ಅಂತಹ ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲೇ ಒಂದಷ್ಟು ಸಮಸ್ಯೆಗಳು, ತೊಂದರೆಗಳು ಎದುರಾಗುವಂಥ ಪರಿಸ್ಥಿತಿ ಇರುತ್ತೆ. ಜೋಪಾನ, ಎಚ್ಚರದಿಂದಿರಿ. ಹಾಗೆ ಇವತ್ತು ನೀವು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ತಾಳ್ಮೆ ಬಹಳ ಮುಖ್ಯ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಆದರೆ ಸಾಧ್ಯತೆಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಭಯಪಡಬೇಕಾದಿಲ್ಲ. ಒಳ್ಳೆ ಉನ್ನತವಾದಂಥ ಸ್ಥಿತಿಗತಿಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಭಗವತಿಯ ಅನುಗ್ರಹದಿಂದ ಕುಲದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ವ್ಯತ್ಯಾಸಗಳಿದ್ದೇ ಇರುತ್ತೆ. ಇದರ ಮಧ್ಯದಲ್ಲಿ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಹಿತ ಅಷ್ಟೇ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಜೋಪಾನ ವಹಿಸಬೇಕು. ಬುಧವಾರ ಮಹಾವಿಷ್ಣು ಪ್ರಾರ್ಥನೆ ನಿಜ, ಹಾಗಂತ ವ್ಯವಹಾರಗಳು ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ತಾಳ್ಮೆ ಬೇಕು. ಇವತ್ತು ವ್ಯವಹಾರ ಏನೇ ಮಾಡಬೇಕಾದ್ರೂ ಅನುಭವಸ್ಥರ ಮಾತು ಬಹಳ ಮುಖ್ಯ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಅವ್ರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ. ತಾವಿಷ್ಟೇ ಜ್ಞಾನವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಆದರೆ ನಿಮ್ಮ ನಡವಳಿಕೆಗಳಲ್ಲೂ ಸಹಿತ ಒಂದಷ್ಟು ವ್ಯತ್ಯಾಸ ಬರುತ್ತೆ. ಇದರಿಂದ ನೋವು ಅನುಭವಿಸಬೇಕಾದ ಪರಿಸ್ಥಿತಿ ಎದುರಾಗ್ಬಿಟ್ಟಾತು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆಯೂ ಇರಲಿ, ಹಾಗೆ ಹಿರಿಯರ ಮಾತನ್ನು ಆಲಿಸುವಂಥದ್ದಿರಲಿ. ಹಾಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಶುಭ ಸಂಜೆ 4ರಿಂದ 5ರವರೆಗೂ. 4ರಿಂದ 5 ಈ ಸಮಯದಲ್ಲಿ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಮನಸ್ಸು ಚಂಚಲತೆ ಆಗ್ಬೋದು. ಕೆಲವಷ್ಟು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತರೂ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಆಗದಿರೋ ಇರತಕ್ಕಂಥ ಪರಿಸ್ಥಿತಿನೂ ಎದುರಾಗ್ಬೋದು. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಮಾಡುವ ಪ್ರತಿಯೊಂದು ಕಾಯಕವನ್ನು ಅರ್ಥೈಸಿಕೊಂಡು ನಡೀರಿ. ಅದರಿಂದ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿರ್ತಾ ಇದ್ದ ಗುರುಜಿಯಿಂದ ಈಗ ಮತ್ತಷ್ಟು ಪತ್ರಗಳನ್ನು ಓದೋಣ. ಗುರುಜಿ, ಇಬ್ಬರು ಪ್ರತ್ಯೇಕವಾಗಿ ಕಳಿಸಿರುವಂಥ ಪ್ರಸಾದ ಫೋಟೋ ಇದು. ಸಮಯದ ಅಭಾವ, ಹಾಗಾಗಿ ಎರಡು ಒಟ್ಟಿಗೆ ಕೊಟ್ಬಿಡಿ ನಿಮಗೆ. ಆಯ್ತಮ್ಮ, ಅದರಲ್ಲಿ ಎಳ್ಳು ಬೆಲ್ಲ ಕಳಿಸಿದ್ದೀರಿ, ಪರವಾಗಿಲ್ಲ. ಇನ್ನೇನು ಆಗೋಯಿಗೋ ಅಂದರೆ ವಿಶೇಷವಾಗಿ ರಥಸಪ್ತಮಿ ಬಂದ್ಬಿಡುತ್ತೆ. ಆದರೆ ಒಂದು ತುಳಜಾಪುರ ಅಂಬಾಭವಾನಿ ಪ್ರಸಾದನೂ ಇದೆ. ಎರಡನೇದು ಎಳ್ಳು ಬೆಲ್ಲವನ್ನು ಕಳಿಸಿದ್ದೀರಿ. ಅದು ಸ್ವಲ್ಪ ಕಲಿಸಿಲ್ಲ, ಜಾಸ್ತಿನೇ ಕಲಿಸಿದ್ದೀರಿ. ನಮ್ಮ ಕ್ಯಾಮ್ರಾಮನ್ನಿಂದ ಮೊದಲುಕೊಂಡು PCR ಎಲ್ಲರಿಗೂ ಆಗುತ್ತೆ. ಒಳ್ಳೆಯದಾಗ ನಿನಗೂ ಇದೆಮ್ಮ. ಎಳ್ಳು ಬೆಲ್ಲವನ್ನ ಕಳಿಸಿರೋದು ಶಶಿಕಲಾ ಅವರು ಗುರುಜಿ. ಅವ್ರ ಪತ್ರನ ಓದಲ್ಲ, ಅವ್ರ ಫೋಟೋ ಕಳಿಸಿಲ್ಲ. ಆದರೆ ಕಳೆದ 8 ವರ್ಷಗಳಿಂದ ನಿರುದ್ಯೋಗದ ಸಮಸ್ಯೆ ಇದೆ. PUC, D.Ed, BA, MA ಇದೆಲ್ಲವನ್ನ ಮಾಡಿದ್ದೀನಿ ಗುರುಜಿ. ಎಲ್ಲ ಕೆಲಸಕ್ಕೂ ಅರ್ಜಿ ಸಲ್ಲಿಸಿದ್ದೀನಿ, ಆದರೆ ಯಾವುದೂ ನನಗೆ ವರ್ಕೌಟ್ ಆಗ್ತಾ ಇಲ್ಲ. ಸರ್ಕಾರಿ ಹುದ್ದೆ ಸಿಗಬೇಕು ಅಂತಾನೆ ಏನಿಲ್ಲ ಗುರುಜಿ, ಯಾವುದೋ ಒಂದು ಖಾಸಗಿ ಹುದ್ದೆ ಸಿಗಲಿ ಅಂತ ಆದ್ರೂ ಅದನ್ನು ಸಿಗ್ತಾ ಇಲ್ಲ. ಕೊನೆಗೆ ಕೂಲಿ ಕೆಲಸ ಮಾಡೋದಕ್ಕೂ ನಾನು ಸಿಗ್ತಾ ಇದ್ದೀನಿ, ಆದರೆ ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸಮಸ್ಯೆ ನಿಜಕ್ಕೂ ಇಲ್ಲೇ ಇದೆ. ಯಾವಾಗ ಅನಾರೋಗ್ಯ ಎಂಬತಕ್ಕಂಥದ್ದು ಇವರಲ್ಲಿ ಮನೆ ಮಾಡಿದೆಯೋ, ಹಾಗಾಗಿ ಇವರು ಯಾವ ಕೆಲಸ ಮಾಡಲಿಕ್ಕೂ ಅವ್ರಿಗೆ ಮೂಡಿರೋದಿಲ್ಲ. ಕೆಲಸ ಇವತ್ತು ವಿದ್ಯೆ ಅಷ್ಟಿದ್ದಾಗ ನೀವು ಏನಾದರೂ ಒಂದು ಉದ್ಯೋಗವನ್ನು ಮಾಡ್ಬೋದು. ಏನೂ ಇಲ್ಲಪ್ಪ ಅಂದರೆ 4 ಗೋಡೆ ಮಧ್ಯದಲ್ಲಿ ಕೂತು ನೀವು ಮಾಡಿಸೋ, ಈ ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಂಡ್ರೆ ಇವತ್ತು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿಬಿಡ್ತಾರೆ. ಮೊಬೈಲಲ್ಲೇ ಬೇಕಾದಷ್ಟು ಬೇರೆ ಬೇರೆ ಥರ ಆಪ್ಷನ್ಸ್ ಇದೆ, ಬೇಕಾದಷ್ಟು ವ್ಯವಹಾರ ಇದೆ. ನೋಡಿ, ಮೊಬೈಲು ಒಂದು ಕಡೆಯಿಂದ ಮಾರಕ ವಿಷ, ಆದರೆ ಇನ್ನೊಂದು ಕಡೆಯಿಂದ ಮೊಬೈಲಲ್ಲೂ ಸಹಿತ ಜೀವನ ನಡೆಸಬಹುದು. ಹೇಗೆ? ಮೊಬೈಲ್ಗಳಲ್ಲಿ ಅದರದ್ದೇ ಆದಂಥ ಕೆಲವು ಅಪ್ಲಿಕೇಶನ್ಸ್ ಏನೋ ಇರುತ್ತೆ, ಜೊತೆಗೆ ಕೆಲವು ಅದರ ಸಂಬಂಧಪಟ್ಟಂಥ ಸಲಹೆಗಳು ಕೊಡುವಂಥದ್ದು ಇರುತ್ತೆ. ಈ ಥರ 10 ಹಲವಾರು ವಿಭಿನ್ನತೆಗಳಿದೆ. ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಸ್ವಲ್ಪ ತಾಳ್ಮೆಯಿಂದ ಅಥವಾ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ನಿಮಗೆ ಬೇಕಾಗಿರ್ತಕ್ಕಂಥವರಿಂದ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಂಡ್ರು ಕೆಲವೊಮ್ಮೆ ಏನಾಗುತ್ತೆ, ಪುಸ್ತಕದ ಬದನೆಕಾಯಿ ಸಾಕಷ್ಟು ಗ್ರಾಜ್ಯುಯೇಟ್ ತನಕ ಮಾಡಿ, BA ಮಾಡಿ, ಡಾಕ್ಟರೇಟ್ ಮಾಡಿಬಿಡ್ತೀರಿ. ಆದರೆ ಪುಸ್ತಕಕ್ಕೆ ಸೀಮಿತವಾಗಿಬಿಡ್ತೀರಿ. ಹೊರ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಎಷ್ಟಿರಬೇಕು ಅಂತ ಯೋಚನೆ ಮಾಡಬೇಕು. ಇವತ್ತು 3-4ನೇ ಕ್ಲಾಸ್ ಓದೋರು 8ನೇ ಕ್ಲಾಸ್ ಪಾಸಾದವರು ನಮ್ಮನ್ನು ಆಳ್ತಾ ಇದ್ದಾರೆ. ಅಂತಹ ಮಟ್ಟದಲ್ಲಿರಬೇಕಾದ್ರೆ ಇಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ನಿಮಗೆ ಬದುಕಲಿಕ್ಕಾಗೋದಿಲ್ವಾ? ನಿಮಗೆ ಉದ್ಯೋಗ ಸಿಗೋದಿಲ್ವಾ? ಸಿಗುತ್ತೆ, ಸ್ವಲ್ಪ ತಾಳ್ಮೆ ತೊಗೋಬೇಕು. ಹಾಗೆ ಅಟ್ಲೀಸ್ಟ್ ನಿಮಗೆ ಅದು ಆಗಿಲ್ಲ ಅಂದರೆ ಯಾರಾದರೂ 4 ಜನ ಸಹಾಯ ತೆಗೆದುಕೊಳ್ಬೇಕು. ಇಲ್ಲಿ ಆಧಾರ ನಿಮ್ಮ ಕಣ್ಣರೇಖೆ ಇಲ್ಲ, ಯಾವುದೇ ಒಂದು ವ್ಯವಸ್ಥೆನೂ ಇಲ್ಲ. ಹೋಗಲಿ, ಅವ್ರ ನಕ್ಷತ್ರ ಕಳಿಸಿದಾರಮ್ಮ, ಶ್ರವಣ ನಕ್ಷತ್ರ, ಮಕರ ರಾಶಿ. ತೊಂದರೆ ಇಲ್ಲ, ಇಲ್ಲಾದರೂ ನೀವು ಸ್ವಲ್ಪ ಉಸಿರಾಡಬಹುದು. ಶ್ರವಣ ನಕ್ಷತ್ರ ಮಕರ ರಾಶಿ ಅದರಿಂದ ಇಲ್ಲಿವರೆಗೂ ಸಮಸ್ಯೆಗಳನ್ನು ಹೊತ್ತಿದ್ರಿ, ಇನ್ನು ಮುಂದೆ ಸಮಸ್ಯೆಗಳಿಂದ ನೀವು ಪಾರಾಗ್ತಾ ಇದ್ದೀರಿ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಶನಿ ಈಗ ಕುಂಭಕ್ಕೆ ಬರ್ತಿರೋದ್ರಿಂದ ಮಕರ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನೊಂದು ತುಳಜ ಭವಾನಿ ಪ್ರಸಾದವನ್ನು ಕಳಿಸಿರೋರು ಫೋಟೋ ಕೂಡ ಕಳಿಸಿದ್ದಾರೆ ಗುರುಜಿ. ಅವರು 0203 ಅಂತ ಕೋಡ್ ಸಂಖ್ಯೆ ಬರೆದಿದ್ದಾರೆ. ಆರೋಗ್ಯ ಸಮಸ್ಯೆ ಇದೆ, ಉದ್ಯೋಗ ಸಿಗ್ತಾ ಇಲ್ಲ ಮತ್ತು ಮದುವೆ ಆಗ್ತಾ ಇಲ್ಲ ಗುರುಜಿ. ಒಂದು 3-4 ಕಡೆ ನಾನು ತೋರಿಸಿದಾಗ ಅವ್ರು ಹೇಳಿರೋದು ಶನಿ ದೋಷ ಇದೆ, ಪಿತೃದೋಷ ಇದೆ, ಮನೆ ದೇವರು ಕಾಟ ಇದೆ ಅಂತ ಎಲ್ಲ ಹೇಳ್ತಾರೆ ಗುರುಜಿ. ಇದರ ಜೊತೆಗೆ ನನಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ. ಇನ್ನು ಒಬ್ಬರು ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಇದು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು BSc ಕಂಪ್ಲೀಟ್ ಮಾಡಿದ್ದೇನೆ, ನನಗೆ ಸರ್ಕಾರಿ ಉದ್ಯೋಗ ಸಿಗಬೇಕು ಅನ್ನೋ ಆಸೆ ಇದೆ. ಆದರೆ MBA ಮಾಡಿ IT ಕೋರ್ಸ್ ಮಾಡಿ ಇನ್ನೊಂದು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಆದರೆ ಈಗ ಆ ಕೆಲಸ ಕೂಡ ಇಲ್ಲದೆ ಇರೋ ಥರ ಆಗಿದೆ. ನನ್ನ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂದರೆ ನನ್ನ ಮದುವೆ ಆದರೆ ಸಾಕು ಅನ್ನೋ ಥರ ಆಗಿದೆ ಗುರುಜಿ. ಆದರೆ ನನ್ನ ಮದುವೆ ಯಾವಾಗ ಆಗಬಹುದು ಅಂತ ಅವ್ರು ಕೇಳ್ತಾ ಇದ್ದಾರೆ ಗುರುಜಿ. ಇಲ್ಲಿ ಮುಖ್ಯವಾಗಿ 2-3 ಪ್ರಶ್ನೆಗಳು ತುಂಬ ಚೆನ್ನಾಗಿದೆ. ಒಂದು, ಮನೆ ದೇವರ ಕಾಟ. ಶನಿ ದೋಷ, ಪಿತೃದೋಷ ಎಲ್ಲ ಇದೆ ಅಂತ ಹೇಳಿ. ಅಲ್ಲ, ಗ್ರಹಗಳು ಅವ್ರಿಗಂತೂ ಇದಿಲ್ಲ, ಅವ್ರು ನಮ್ಮ ಮೇಲೆ ಕಾಟ ಕೊಟ್ಟು ನಮಗೆ ತೊಂದರೆ ಕೊಡ್ತಾರೆ. ಬೇರೊಬ್ಬರು ಶತ್ರುಗಳು ನನ್ನ ಹತ್ರ ಏನೋ 10 ರೂಪಾಯಿ ಕಿತ್ಕೊಳ್ಳೋಕೆ ಅವರು ನಂಗೆ ತೊಂದರೆ ಕೊಡ್ತಾರೆ. ಅಥವಾ ನನ್ನ ರೂಪಲಾವಣೆ ಚೆನ್ನಾಗಿದೆ, ನನ್ನನ್ನು ವಶಪಡಿಸ್ಕೊಳ್ಳೋಕೆ ಅವರು ತೊಂದರೆ ಕೊಡ್ತಾರೆ. ಇವರೆಲ್ಲರ ಮಧ್ಯದಲ್ಲಿ ದೇವ್ರಿಗೆ ಏನು ಬಂತು?
ಮನೆ ದೇವರು ನನ್ನ ಅಟಕಾಯಿಸ್ಕೊಂಡ್ಬಿಟ್ರೆ ನಾನು ಹೋಗೋದೆಲ್ಲಿಂದ ಅಂದರೆ ಇಂಥ ನೀಚವಾಗಿ ಹೇಳುವಂಥ ಜ್ಯೋತಿಷ್ಯರಿದ್ದಾರಲ್ಲ, ಅದು ತಪ್ಪು ಅಂತ ಹೇಳ್ತೇನೆ. ಯಾವತ್ತೂ ಮನೆ ದೇವರು, ತಂದೆ ತಾಯಿ ಅಥವಾ ಪಿತೃದೋಷ ಈ ಪದಗಳ ಅರ್ಥವೇ ಇಲ್ಲ. ಯಾವತ್ತೂ ಜನ್ಮದಾತರಿಂದ, ತಂದೆ ತಾಯಿಯಿಂದ ಅಥವಾ ನಿಮ್ಮ ಕುಟುಂಬದ ಹಿರಿಯರಿಂದ ಅಲ್ಲಿ ದೋಷ ಉಂಟಾಗುವುದಿಲ್ಲ. ಎರಡನೇದು ನಿಮ್ಮ ಕುಲದೇವರು, ಮನೆದೇವರು ಕಾಡಾಟ, ಮನೆದೇವ್ರ ಕಾಟ. ಎಲ್ಲಿಂದಪ್ಪ ಮಾತು ಇದಕ್ಕೆ ಉತ್ತರ ಹುಡುಕೋದು? ಈ ಪ್ರಶ್ನೆನೂ ಇಲ್ಲ, ಅದಕ್ಕೆ ಉತ್ತರವೂ ಇಲ್ಲ. ನಾನು ಹೇಳ್ತಿದ್ದೀನಿ, ನಿನ್ನ ಕಣ್ಣರೇಖೆ ಚೆನ್ನಾಗಿದ್ದ ತಾಯಿ, ಅತಿ ಶೀಘ್ರದಲ್ಲೇ ನಿನ್ನ ವಿವಾಹ ಆಗುತ್ತೆ, ಒಳ್ಳೆ ಕಡೆ ಸಂಬಂಧ ಬರುತ್ತೆ, ಧೈರ್ಯವಾಗಿರು. ಇದಕ್ಕಾಗಿ ನೀನು ಚಕ್ರ ಯಂತ್ರ ಪೂಜೆ ಯಾವುದೂ ಬೇಡ. ನೀನು ಏನು ಪೂಜೆ ಮಾಡ್ಕೊಂಬಂದಿದ್ಯಾ, ನೀನು ಯಾವ ದೇವ್ರು ನಂಬಿದ್ಯಾ ಆ ದೇವ್ರನ್ನ ನಂಬು. ನಿನ್ನ ತಂದೆ ತಾಯಿ ಆಶೀರ್ವಾದ ಚೆನ್ನಾಗಿದೆ, ನಿನ್ನ ಕಣ್ಣರೇಖೆ ಚೆನ್ನಾಗಿದೆ, ಅತಿ ಶೀಘ್ರದಲ್ಲೇ ವಿವಾಹ ಆಗುತ್ತೆ. ಒಳ್ಳೆಯದಾಗಲಿ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಅಮೃತ ಬಿಂದು ಮಹೋತ್ಸವ ನಡೀತಾ ಇದೆ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಕಳೆದ ಜನವರಿ 16ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ, ಜನವರಿ 31ನೇ ತಾರೀಕಿನವರೆಗೆ ನಡೆಯುತ್ತೆ. ಅಮೃತ ಬಿಂದು ಅವರ ಕೊಡುಗೆ ಏನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರಿಗೆ ಅಂದರೆ, ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡ್ತೀರಿ ಮತ್ತು ಯಾರ ಪತ್ರಗಳನ್ನೆಲ್ಲ ನಾವು ಓದಿರ್ತೀವಿ ಅವರಿಗೆಲ್ಲ A&J ಹೆಲ್ತ್ ಕೇರ್ ವತಿಯಿಂದ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಆಯುರ್ವೇದಿಕ್ ಉತ್ಪನ್ನಗಳನ್ನು ಉಚಿತವಾಗಿ ನೀಡಲಾಗ್ತಿದೆ, ಅವರ ಮನೆ ಬಾಗಿಲಿಗೆ ತಲುಪಿಸಲಾಗ್ತಿದೆ. ನೀವು ಬರೆದಿರುವಂತಹ ಪತ್ರದಲ್ಲಿ ನಿಮ್ಮ ವಿಳಾಸ ಇರುತ್ತೆ ಮತ್ತು ನಿಮ್ಮ ಫೋನ್ ನಂಬರ್ ಇರುತ್ತೆ, ಅಥವಾ ನೀವು ಕರೆ ಮಾಡಿದಾಗ ನಿಮ್ಮ ಫೋನ್ ನಂಬರ್ ಇರುತ್ತೆ. ಅಲ್ಲಿಗೆ ನಾವು ಕರೆ ಮಾಡಿ ನಿಮ್ಮ ಅಡ್ರೆಸ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಮೃತ ಬಿಂದುವಿನ ವಿಶೇಷ ಉತ್ಪನ್ನವನ್ನು ಅಂತ ಹೇಳ್ತಾ. ಹಾಗಾಗಿ ಹೆಚ್ಚು ಕರೆಗಳನ್ನು ಮಾಡಬಹುದು. ಜನವರಿ 31ನೇ ತಾರೀಕಿನವರೆಗೆ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ ಅಮೃತ ಬಿಂದು ಉತ್ಪನ್ನ ಅಂತ ಹೇಳ್ತಾ. ಬನ್ನಿ ಹಾಗಿದ್ರೆ ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀ ಅವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬುಧವಾರ ಮಾಘ ಮಾಸ ಲಕ್ಷ್ಮೀ ವೆಂಕಟೇಶ್ವರ ಭಗವಂತ ವಿಷ್ಣು ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇದೆ. ಅಮೃತ ಬಿಂದು ಮಹೋತ್ಸವ ನಡೀತಾ ಇದೆ. ಧನ್ವಂತರಿ ಮಹಾವಿಷ್ಣು ಅಂದರೆ ಆರೋಗ್ಯಕ್ಕಾಗಿ ಧನ್ವಂತರಿ ಮಹಾವಿಷ್ಣುವಿನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ನಾವೆಲ್ಲರ ಆರೋಗ್ಯವೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಆ ಒಂದು ವಿಚಾರವಾಗಿ ಅಮೃತ ಬಿಂದು ಮಹೋತ್ಸವ, ಅಮೃತ ಬಿಂದು ಈಗಾಗಲೇ ಸಾಕಷ್ಟು ಜನ ಕರೆಗಳನ್ನು ಮಾಡಿದ್ದೀರಿ, ಸಾಕಷ್ಟು ಪತ್ರಗಳು ಬಂದಿವೆ. ಈಗಾಗಲೇ ತಾಯಿ 13,000 ಅಲ್ವಾ, 13,400 ಅಷ್ಟು ಉತ್ಪನ್ನಗಳು, ಅಮೃತ ಬಿಂದು ಉತ್ಪನ್ನಗಳು ಈಗಾಗಲೇ ಹೊರಟಿದೆ, ನಿಮ್ಮ ವಾಸ್ತುಗೃಹದ ಮನೆ ಬಾಗಿಲಿಗೆ ತಲುಪಿದೆ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದು ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ತಲುಪ್ತಾನೂ ಇದೆ, ಅದರ ಇನ್ನ ಕೆಲಸಗಳು ಜಾಸ್ತಿ ನಡೀತಾನೂ ಇದೆ. ನಿಜಕ್ಕೂ ಬಹಳ ಅದ್ಭುತ. ಈಗಾಗಲೇ ಯಾರ್ಯಾರು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ, ಯಾರ್ಯಾರು ಇನ್ನು ನಿಮ್ಮ ಅಮೃತ ಬಿಂದುವನ್ನು ನಿಮ್ಮ ವಾಸ್ತುಗೃಹಕ್ಕೆ ಬಂದಿಲ್ಲ, ಆದಷ್ಟು ಬೇಗ ಕರೆ ಮಾಡಿ ಪತ್ರವನ್ನು ಬರೆದು ಅಮೃತ ಬಿಂದುವನ್ನು ನಿಮ್ಮದಾಗಿಸ್ಕೊಳ್ಳಿ, ನಿಮ್ಮೆಲ್ಲರ ಆರೋಗ್ಯವನ್ನು ಕೂಡ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಭಗವಂತ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಕ್ಲೀಂ ಶ್ರೀಂ, ಶ್ರೀಂ ಕ್ಲೀಂ ಶ್ರೀಂ, ಶ್ರೀಂ ಕ್ಲೀಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ.
ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಶಿವಾಯ ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ಮಹಾವಿಷ್ಣುವೇ ನಮಃ. ಬಹಳ ವಿಶೇಷವಾಗಿ ಶ್ರೀಂ ಕ್ಲೀಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಮೊದಲು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು, ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭದ ಹಂತದಲ್ಲಿ ಇವತ್ತಿನ ದಿವಸ ತಾವು ಏನನ್ನಾದರೂ ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಇಂತಹ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ವಿಚಾರಗಾಗಲಿ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರಗಾಗಲಿ, ಇಲ್ಲ ಅಂದರೆ ಇನ್ನೇನಾದರೂ ಇಷ್ಟು ದಿವಸ ನಾನು ಮಾಡ್ಕೊಂಡು ಬಂದಿರತಕ್ಕಂಥದ್ದೇ ಅಲ್ವಪ್ಪ, ಇಷ್ಟು ದಿವಸ ಒಂದೇ ಥರ ಬದುಕನ್ನು ನೋಡ್ಕೊಂಡು ಬರ್ತಾ ಇದ್ದೇನೆ, ಇನ್ನಾದರೂ ನನ್ನ ಬದುಕಲ್ಲಿ ಒಂದಲ್ಲ ಒಂದಷ್ಟು ವ್ಯತ್ಯಾಸಗಳನ್ನು ನಾನು ಮಾಡ್ಕೊಳ್ಬೇಕು, ನಾನು ಮಾಡ್ತಾ ಇರತಕ್ಕಂಥ ವೃತ್ತಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ಸಂಕಲ್ಪ ಮಾಡ್ಕೊಳ್ತೀರಿ. ಒಂದಷ್ಟು ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ತಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡ್ತಾ ಇರ್ತೀರಿ. ಆದರೆ ಇವತ್ತು ಆ ಒಂದು ವಿಚಾರಗಳ ಬಗ್ಗೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಚಿಂತನೆಯನ್ನು ವಿಮರ್ಶೆ ಮಾಡಬೇಕಾದ್ರೆ ನಿಮ್ಮ ಹಿತೈಷಿಗಳಿಂದನೂ ಕೂಡ ಕೊಂಚ ವಿರೋಧ ಬರ್ತಕ್ಕಂಥದ್ದಿರುತ್ತೆ, ಒಂದಷ್ಟು ಮಟ್ಟಿಗೆ ವಿರೋಧಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಅಂದರೆ ತಾವು ಮಾಡ್ತಕ್ಕಂಥ ಯಾವುದೇ ಕೆಲಸವಾದ್ರೂ ಕೂಡ ಇವತ್ತಿನ ದಿವಸ ತಾವು ಅದನ್ನು ಪ್ರಸ್ತಾಪ ಮಾಡಿ ನಿಮ್ಮ ಹಿರಿಯರ ಹತ್ರ ಕೂತ್ಕೊಂಡು ಮಾತಾಡಿ, ಇಲ್ಲ ನಾನು ಇಂತೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ನಿಮ್ಮ ವಾಸ್ತುಗೃಹದಲ್ಲೂ ಕೂಡ ಅದರ ಬಗ್ಗೆ ತಾವು ಚರ್ಚೆ ಮಾಡಬೇಕು. ಅವರು ಕೊಡ್ತಕ್ಕಂಥ ಒಂದಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ತಾವು ಯಾವುದೇ ರೀತಿಯೂ ಕೂಡ ಅದನ್ನು ಕಡೆಗಣಿಸ್ತಕ್ಕಂಥದ್ದಾಗಲಿ, ಇಲ್ಲ ಅದನ್ನು ಹಾಗೆ ಬಿಡ್ತಕ್ಕಂಥದ್ದಾಗಲಿ ಮಾಡ್ಲಿಕ್ಕೆ ಹೋಗಬೇಡಿ. ಅವರು ಕೊಡ್ತಕ್ಕಂಥ ಮಾರ್ಗದರ್ಶನದ ಮೇಲೆ ತಾವು ಮುಂದೆ ಹೋಗಿದ್ದೇ ಆದರೆ ನಿಜಕ್ಕೂ ತಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲಾದರೂ ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಕೆಲಸದಲ್ಲಿ ಅದು ಇಂಪಾರ್ಟೆಂಟ್ ಆದರೂ ಆಗಿರಲಿ, ಇಲ್ಲ ಅಂದರೆ ಆ ಕ್ಷಣ ಆಗಬೇಕಾಗಿರ್ತಕ್ಕಂಥ ಕೆಲಸ ಆದರೂ ಆಗಿರಲಿ, ಏನಾದ್ರೂ ಕೂಡ ಚಿಂತೆ ಇಲ್ಲ. ಯಾರಾದರೂ ಒಬ್ಬರು ಅದರ ಬಗ್ಗೆ ಅರಿತು ಇಲ್ಲ ಇವತ್ತು ಬೇಡ ಇದನ್ನು ಕೆಲಸ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸಮಂಜಸ ಇಲ್ಲ ಎಂಬತಕ್ಕಂಥ ಮಾತನ್ನು ಹೇಳಿದ್ದೆ ಆದರೆ, ಸಂಪೂರ್ಣವಾಗಿ ಅದರ ಬಗ್ಗೆ ನಿಮಗೆ ವಿಶ್ಲೇಷಣೆಯನ್ನು ಕೊಟ್ಟು ಹೇಳಿದ್ದಾದರೆ ತಾವು ದಯವಿಟ್ಟು ಆ ಒಂದು ಕೆಲಸವನ್ನು ಮುಂದುವರಿಸ್ತಕ್ಕಂಥದ್ದು ಬೇಡ. ಅವರು ತಿಳಿಸಿರ್ತಕ್ಕಂಥ ಆ ಒಂದು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ತಾವೆಲ್ಲರೂ ಕೂಡ ಬಹಳ ಜೋಪಾನವಾಗಿ ಇವತ್ತು ನೋಡ್ಕೊಳ್ಬೇಕು. ನಿಮ್ಮ ಮನೋಚಿಂತಿತ ಕಾರ್ಯವು ಮಾತು ಹಾಗುರು ಇಂತಹ ಪರಿಸ್ಥಿತಿ ಬಂದಾಗ ಹಾಂ ಮತ್ತೊಬ್ಬರ ಮಾರ್ಗದರ್ಶನ ಬೇಡ, ನಮ್ಮಲ್ಲಿ ಒಳಮನಸ್ಸಿರುತ್ತೆ. ಹೌದು, ನಮ್ಮ ಒಳಮನಸ್ಸು ಹೇಳುತ್ತೆ ಇದು ತಪ್ಪು ಇದು ಸರಿ ಅಂತ. ಹೌದು, ಇದು ಸಮಂಜಸವಲ್ಲ, ಈ ಸಮಯದಲ್ಲಿ ಈ ತೀರ್ಮಾನ ತಪ್ಪು ಅಂತ ನಮ್ಮ ಒಳಮನಸ್ಸೇ ಹೇಳುತ್ತೆ. ಹೌದು, ನಮಗೆ ಇನ್ನೊಬ್ಬರು ಗುರುಗಳು ಬೇಕಿಲ್ಲ, ನಮ್ಮೊಳಗೊಬ್ಬ ಗುರು ಇದ್ದಾನೆ. ಹೌದು, ನಮ್ಮನ್ನ ಸರಿತಿದ್ಲಿಕ್ಕೆ ಒಬ್ಬ ಗುರು ಇದ್ದಾನೆ. ಹೌದು, ಜೊತೆಗೆ ನಮ್ಮ ಬಗ್ಗೆ ನಮ್ಮ ಚಿಂತನೆ ನಾವು ಮಾಡಿರುವಂತಹ, ಅದಕ್ಕೆ ಹೇಳೋದು ಸಾಧ್ಯವಾದಷ್ಟು ಧರ್ಮ ಸಂಸ್ಕೃತಿ ಸಂಪ್ರದಾಯ ಕನಿಷ್ಠ ಪಕ್ಷ ಹಿರಿಯರ ಮಾರ್ಗದರ್ಶನದಿಂದ ನಾವು ಬೆಳೆದಿದ್ರೆ ಈ ಚಿಂತನೆಗಳು ನಮಗೆ ಗೋಚರಿಸಿದ ತಕ್ಷಣ ಓ ಇದು ಸರಿ ಅಂತ ನಾವು ಕೈ ಬಿಡಬೇಕು. ಹೌದು, ಕೆಲವೊಮ್ಮೆ ಏನು ಮಾಡ್ತೀವಿ, ನಮ್ಮ ಒಳಮನಸ್ಸು ಹೇಳಿದ್ರು ಸಹಿತ ಅದನ್ನು ಮತ್ತೊಬ್ರು ಏನಾರು ಹೇಳಿದ್ರೆ ಅದನ್ನ ಲೆಕ್ಕನೆ ಮಾಡ್ದಿರ ಅಲ್ಲಿ ಎಡು ಬೀಳ್ತಿರ್ತೀವಿ. ಹೌದು, ಮೊದಲನೇದಾಗಿ ನಮಗೆ ಗೊತ್ತಾಗುತ್ತೆ ಇದು ಸರಿ ಇಲ್ಲ ಅಂತ, ಆದರೂ ಬಲವಂತ ಮಾಗಸ್ಥಾನ ಅಲ್ಲಿ ಮಾರ್ಗ ಮಧ್ಯದಲ್ಲಿ ಮತ್ತೊಬ್ರು ಹೇಳ್ತಾರೆ ಸರಿ ಇಲ್ಲ ಅಂತ, ಅದನ್ನೂ ಸಹಿತ ಪಕ್ಕಕ್ಕೆ ತಳ್ಬಿಟ್ಟು ನಮ್ಮ ಮುಂದೆ ನಡಿತೀವಿ, ಅಲ್ಲಿ ಜಾರ್ ಬೀಳ್ತೀವಿ. ಹೌದು. ಅದರಿಂದ ನಾವು ಆಲೋಚನೆ ಮಾಡಿ ನಡಿಬೇಕು. ಇವತ್ತಿನ ದಿವಸ ಸುಮಾರು ಜನ ಎಡುತ್ತಾ ಇದ್ದಾರೆ ಈ ಒಂದು ವಿಚಾರಗಳಿಂದ. ಹೌದು, ದುಡುಕಿ ತೀರ್ಮಾನ ತಗೊಂಡಾಗ ಆಗುವ ವ್ಯತ್ಯಾಸಗಳು. ಹೌದು, ಒಳ್ಳೆಯದಾಗಲಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ಚುಟುಕಾಗಿರ್ತಕ್ಕಂಥ ಒಂದು ಅನುಷ್ಠಾನ ಇದೆ.
ಬೀಸೋದುಣ್ಣೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಶ್ರ ಫಲದಲ್ಲಿ ಇರುವಂತವರಿಗೆ ಅನುಷ್ಠಾನ ತಿಳಿಸ್ಕೊಡ್ತೀನಿ. ಹೌದು, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅನುಷ್ಠಾನ ಬಹಳ ಚುಟುಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿವಸ ಆಂಜನೇಯನ ಸಾನ್ನಿಧ್ಯಕ್ಕೆ ಹೋಗಬೇಕು. ತುಳಸಿ ಮತ್ತು ಒಂದು ಚೂರು ಬೆಣ್ಣೆಯನ್ನು ಭಗವಂತನ ಸಾನ್ನಿಧ್ಯಕ್ಕೆ ಸಮರ್ಪಣೆಯನ್ನು ಮಾಡಿ ಭಗವಂತನ ಪಾದರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವು ಬರ್ತಕ್ಕಂಥದ್ದು ನಿಮ್ಮ ದಿನನಿತ್ಯದ ಕರ್ಮಾನುಷ್ಠಾನಗಳನ್ನು ಮತ್ತೆ ಪ್ರಾರಂಭ ಮಾಡಬೇಕು. ತಾವು ಇವತ್ತಿನ ದಿವಸ ಏನೇನು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರೋ ಆ ಎಲ್ಲ ಸಂಕಲ್ಪವನ್ನು ಕೂಡ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವನ್ನೂ ಕೂಡ ನೀನೇ ಸರಿಸಮಾನವಾಗಿ ತಿಳಿಸಿ ನನ್ನ ಆ ಸಮಯಕ್ಕೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಿಸಿಕೊಳ್ಳಿಕ್ಕೆ ನಿನ್ನ ಅನುಗ್ರಹ ನನಗೆ ಬೇಕು ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ತಾವು ಆಚೆ ಬಂದಿದ್ದೇ ಆದರೆ ಇರೋದರಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವೆಲ್ಲರೂ ಕೂಡ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ತಾವು ಮಾಡ್ತಕ್ಕಂಥ ಯಾವುದೇ ಕೆಲಸವಾದ್ರೂ ಕೂಡ ನಿಮಗಿರ್ತಕ್ಕಂಥ ಅಲ್ಪ ಸ್ವಲ್ಪ ನೆಮ್ಮದಿಯನ್ನೂ ಕೂಡ ಕಳ್ಕೊಳ್ಳತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸಗಳಿಂದ ನೆಮ್ಮದಿಯನ್ನು ಕಳ್ಕೊಳ್ಳೋದು ಅಂದರೆ ತೀರಾ ಮನಸ್ಸು ಹೊಡೆದು ಹೋಗ್ತಕ್ಕಂಥದ್ದಲ್ಲ. ಆ ಒಂದು ಕೆಲಸದ ಜಾಗದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸನ್ನು ನೋವು ಮಾಡ್ಕೊಳ್ತೀರಿ. ಮನಸ್ಸನ್ನು ನೋವು ಮಾಡ್ಕೊಂಡಾದ್ಮೇಲೆ ಆಟೋಮೆಟಿಕ್ ಆಗಿ ಇರ್ತಕ್ಕಂಥ ನೆಮ್ಮದಿಯಲ್ಲಿ ಹಾಳಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ಆದಷ್ಟು ಮಿಶ್ರ ಫಲದ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಗುಪ್ತ ಮಾರ್ಗದರ್ಶನ ತಿಳಿಸ್ತಾ ಇರೋದೇನಪ್ಪ ಅಂದರೆ ವಾದ ವಿವಾದಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಜಗಳ ಕದನಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಜಗಳ ಆಗ್ತಾ ಇದೆ ಎಂಬತಕ್ಕಂಥದ್ದು ಇದೆ, ಅಲ್ಲಿ ನಿಮ್ಮದು ತಪ್ಪು ಇದೆ ಇಲ್ಲದೇ ಇರೋ ಏನಾದರೂ ಕೂಡ ಪರವಾಗಿಲ್ಲ, ಅಲ್ಲಿ ತಾವೇ ಒಂದು ಕ್ಷಣ ತಲೆ ಬಾಗ್ತಕ್ಕಂಥದ್ದು ಬಹಳ ಉತ್ತಮ. ತಲೆ ಬಾಗೋದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ತಾವು ಯಾವ ಕಾರಣಕ್ಕೂ ಕೂಡ ಚಿಕ್ಕವರಾಗೋದಿಲ್ಲ. ತಾವು ತಲೆ ಬಾಗಿದ್ದೇ ಆದರೆ ತಾವು ದೊಡ್ಡವರಾಗ್ತೀರಿ. ಆ ಕ್ಷಣ ಬರ್ತಕ್ಕಂಥ ಸಮಸ್ಯೆಯನ್ನು ಪಾರು ಮಾಡ್ಕೊಳ್ತೀರಿ. ನಾವು ತಡೆಯೋದಿಲ್ಲ, ನಮಗೆ ಕೋಪ ಜಾಸ್ತಿ ಅಂತ ಹೇಳಿ ತಾವು ಮೂಗಿನ ತುದಿಯಲ್ಲಿ ಕೋಪ ತಂದುಕೊಳ್ತಕ್ಕಂಥದ್ದು ಇನ್ನೇನೋ ಮಾತಾಡ್ತಕ್ಕಂಥದ್ದಾದರೆ ಎದುರುಗಡೆ ವ್ಯಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಆ ಕ್ಷಣ ನಿಮ್ಮ ಕೆಲಸವೂ ಕೂಡ ಹಾಳಾಗ್ತಕ್ಕಂಥದ್ದಿರುತ್ತೆ. ಬಹಳ ಜೋಪಾನ. ಮಾರ್ಗ ಮಧ್ಯದಲ್ಲಿ ಚಲಿಸಬೇಕಾದ್ರೂ ಕೂಡ ಬಹಳ ಜೋಪಾನ. ಎಡುವತಕ್ಕಂಥದ್ದಿರುತ್ತೆ. ಗಾಡಿಯನ್ನು ಓಡಿಸ್ಬೇಕಾದ್ರೂ ಕೂಡ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ಭೂಮಿಯ ವ್ಯಾಪಾರ ವಿಚಾರಗಾಗಲಿ ಇವತ್ತಿನ ದಿವಸ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲಿ ತಾವು ಒಂದು ಕ್ಷಣ ಯೋಚನೆ ಮಾಡಿ. ಭೂಮಿಯ ವಿಚಾರಕ್ಕೆ ಎತ್ತಿದಾಗ ನಾನು ಪ್ರತಿ ಸತಿ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಈ ಸತಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯನ್ನು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಏನೊಂದು ವ್ಯವಹಾರ ಮಾಡಬೇಕಾದ್ರೂ ಕೂಡ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಮ ಜ್ಞಾನ ನಮ್ಮ ಕೈಯಲ್ಲಿರಬೇಕು, ನಮ್ಮ ಬುದ್ಧಿಶಕ್ತಿ ನಮ್ಮ ಕೈಯಲ್ಲಿರಬೇಕು. ಯಾವ ರೀತಿ ನಾವು ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಕೆಲಸವನ್ನು ಮಾಡ್ತೀವೋ ಅಷ್ಟು ಬೇಗ ಅಷ್ಟು ಈಸಿಯಾಗಿ ಯಾವುದೇ ಸಮಸ್ಯೆಗಳಿಲ್ದಿರ ನಾವು ಆಚೆ ಬರ್ಬೋದು. ಅಂತಹ ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಲಕ್ಷ್ಮೀ ಹಯಗ್ರೀವರು ಭಗವಂತ ಬಹಳ ಹೆಚ್ಚಿನಷ್ಟು ಬುದ್ಧಿಯ ಶಕ್ತಿಯನ್ನು ಸಿದ್ಧಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ನನ್ನ ಮನೋಗತ ಪ್ರಶ್ನಾತಂತ್ರದ ಪ್ರಾರಂಭದ ಹಂತದಲ್ಲೂ ಪ್ರತಿನಿತ್ಯ ಈಗಾಗಲೇ ಫೆಬ್ರವರಿ 17ನೇ ತಾರೀಕು ಬಂದರೆ 1 ವರ್ಷ ಆಗುತ್ತೆ. ನಾನು ಪ್ರತಿನಿತ್ಯನೂ ಕೂಡ ಪ್ರಾರಂಭದ ಹಂತದಲ್ಲಿ ಮಂತ್ರವನ್ನು ಹೇಳ್ತೀನಿ. ಜ್ಞಾನಾನಂದಮಯಂ ದೇಹಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಹಯಗ್ರೀವ ಲಕ್ಷ್ಮಿ ಹಯಗ್ರೀವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಲಿ ಇನ್ನಷ್ಟು ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ಕೊಳ್ತೀರಿ. ಆರೋಗ್ಯದ ಸಮಸ್ಯೆಗಳಲ್ಲೂ ಕೂಡ ಒಂದಷ್ಟು ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಧನ್ವಂತರಿ ಮಹಾವಿಷ್ಣುವನನ್ನು ಕೂಡ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಯಾವುದೇ ರೀತಿ ಕೆಲಸ ಇರಲಿ ಎಂಥದೇ ಕೆಲಸ ಇರಲಿ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ನಿಮ್ಮ ವಾಸ್ತುಗೃಹದಲ್ಲಿ ಲಕ್ಷ್ಮೀ ಹಯಗ್ರೀವರನ್ನು ಪ್ರಾರ್ಥನೆಯನ್ನು ಮಾಡಿ ಹಾಲು ಜೇನುತುಪ್ಪವನ್ನು ನೀವು ನೈವೇದ್ಯಕ್ಕೆ ಇಡ್ತಕ್ಕಂಥದ್ದು. ಒಂದು ವೇಳೆ
ತಾವು ವಾಸ್ತುಗೃಹದಿಂದ ಹೊರಟಿದ್ರೆ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ವಿಷ್ಣುವಿನ ಸಾನ್ನಿಧ್ಯ ಇದ್ರೆ ಹಾಲು ಮತ್ತೆ ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಸಂಜೆ ವಾಸ್ತುಗೃಹಕ್ಕೆ ಬಂದ ಮೇಲೆ ಮತ್ತೊಮ್ಮೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಹಾಲು ಜೇನುತುಪ್ಪವನ್ನು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿ ಆ ಹಾಲು ಜೇನುತುಪ್ಪವನ್ನು ತಾವೇ ಪ್ರಸಾದವಾಗಿ ಸ್ವೀಕರಿಸಿ ಅದಾದ ಮೇಲೆ ಸಣ್ಣ ಮಕ್ಕಳೆಲ್ಲ ಯಾರಾದರೂ ನಿಮ್ಮ ಮನೆ ಮುಂದೆ ಇದ್ದರೆ ಅವ್ರಿಗೂ ಕೂಡ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ಕುಂಭರಾಶಿ ಮತ್ತು ಮಕರ ರಾಶಿ. ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದ್ಭುತಕರವಾಗಿದೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ. ವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ.